ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ನಾನು BM ಹನೀಫ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಸಂವಿಧಾನಕ್ಕೆ 130ನೇ ತಿದ್ದುಪಡಿ. ನಮ್ಮ ಜೊತೆಗೆ ಇಬ್ಬರು ಗಣ್ಯರು ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, AICC ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಆಗಿದ್ದಾರೆ, ಮಾಜಿ ರಾಜ್ಯಸಭಾ ಸದಸ್ಯರು. ಅದೇ ರೀತಿ ಬಿಜೆಪಿಯಿಂದ ಹಿರಿಯ ಸಂಸದರಾದಂತಹ ಈರಣ್ಣ ಕಡಾಡಿ ಅವರು ರಾಜ್ಯಸಭೆಯ ಮೆಂಬರು, ಪ್ರಗತಿಪರ ರೈತರು ಮತ್ತು ನಮ್ಮ ಬಿಜೆಪಿಗೆ ಸಂಬಂಧಿಸಿ ಸಂವಿಧಾನಿಕ ವಿಷಯಗಳಿಗೆ ಸಂಬಂಧಿಸಿ ಮತ್ತು ಸಂಸದೀಯ ವಿಷಯಗಳಿಗೆ ಸಂಬಂಧಿಸಿ ಸಾಕಷ್ಟು ಸಲ ನಮ್ಮ ಜೊತೆ ಚರ್ಚೆನಲ್ಲಿ ಈರಣ್ಣ ಕಡಾಡಿ ಅವರು ಭಾಗವಹಿಸಿದ್ದಾರೆ. ಹರಿಪ್ರಸಾದ್ ಸರ್ ಅಂತೂ ಸಂವಿಧಾನಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳನ್ನ ನಮ್ಮ ತ್ರಿವರ್ಣ ನ್ಯೂಸ್ ನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸಂವಿಧಾನದ ವಿವಿಧ ಸವಲತ್ತುಗಳಿಗೆ ಸಂಬಂಧಿಸಿ, ಪ್ರೊವಿಷನ್ಗಳಿಗೆ ಸಂಬಂಧಿಸಿ, ಸೆಕ್ಷನ್ಗಳಿಗೆ ಸಂಬಂಧಿಸಿ ಅಥಾರಿಟಿವ್ ಆಗಿ ಮಾತಾಡುವಂತಹ ಸಾಮರ್ಥ್ಯವುಳ್ಳವರು. ಈ ಸುಮಾರು 2 ದಶಕಗಳ ಕಾಲ ಅವರು AICC ಜನರಲ್ ಸೆಕ್ರೆಟರಿ ಆಗಿ ಮುಂದುವರೆದಿದ್ದಾರೆ. ಅವರನ್ನ ಮತ್ತು ಈರಣ್ಣ ಕಡಾಡಿ ಅವರನ್ನ ಇಬ್ಬರನ್ನು ಕೂಡ ನಾನು ಈ ಚರ್ಚೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಸರ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. 2 ದಿನಗಳಿಂದ ಲೋಕಸಭೆಯಲ್ಲಿ ಬಹಳ ದೊಡ್ಡ ಗದ್ದಲ ಆಯಿತು. ಲೋಕಸಭಾ ಅಧಿವೇಶನ ಮುಂದಕ್ಕೆ ದೂಡುವುದಕ್ಕಿಂತ ಮುಂಚೆ ಅಧಿವೇಶನದಲ್ಲಿ ಒಂದು ಇಡೀ ದಿನ ಈ ಮಸೂದೆಗೆ ಸಂಬಂಧಿಸಿ ಕೋಲಾಹಲ ಉಂಟಾಯಿತು. ಪರಸ್ಪರ ವಾದ ಪ್ರತಿವಾದಗಳು ನಡೆದವು. ಸಂವಿಧಾನದ 130ನೇ ತಿದ್ದುಪಡಿ. ಈ ತಿದ್ದುಪಡಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಸಚಿವರು ಅಥವಾ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಇವರು ಯಾವುದೇ ಪ್ರಕರಣಗಳಲ್ಲಿ, ಕೇಸ್ಗಳಲ್ಲಿ ಯಾವುದಾದ್ರೂ ಒಂದು ಆಪಾದನೆ ಬಂದು ಆ ಕೇಸ್ನಲ್ಲಿ ಅವರು ಅರೆಸ್ಟ್ ಆದ್ರೆ ಆ ಕೇಸ್ನ ಸ್ವರೂಪ 5 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಸಿಗುವಂತಹ ಒಂದು ಸ್ವರೂಪದ ಕೇಸ್ ಆಗಿದ್ರೆ ಅವರು ನೇರವಾಗಿ ತಮ್ಮ ಹುದ್ದೆಯನ್ನು ಕಳೆದುಕೊಳ್ತಾರೆ. ಅದು ಮುಖ್ಯಮಂತ್ರಿ ಇರಬಹುದು, ಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿ ಇರಬಹುದು. ನಾವೆಲ್ಲ ಈವರೆಗೆ ಏನ್ ತಿಳ್ಕೊಂಡಿದೀವಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯನ್ನ ಶಾಸಕರು ಆಯ್ಕೆ ಮಾಡ್ತಾರೆ ಶಾಸಕಾಂಗ ಸಭೆಯಲ್ಲಿ. ಮುಖ್ಯಮಂತ್ರಿ ವಿಶ್ವಾಸ ಇರೋದು ಶಾಸಕರ ಮೇಲೆ, ಶಾಸಕರು ಅವರ ವಿರುದ್ಧ ವಿಶ್ವಾಸ ಇಲ್ಲ ಅನ್ನೋದನ್ನ ಹೇಳಿದ್ರೆ ಅವರು ಪಟ್ಟದಿಂದ ಕೆಳಗಿಳಿತಾರೆ. ಅದೇ ರೀತಿ ಪ್ರಧಾನಮಂತ್ರಿ ಅವರು ಕೂಡ ಲೋಕಸಭೆಗೆ ಪ್ರಧಾನಮಂತ್ರಿ ಇರಬಹುದು, ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರಬಹುದು, ಅದಕ್ಕೂ ಎಲ್ಲವೂ ಕೂಡ ಲೋಕಸಭೆಗೆ ಜವಾಬ್ದಾರಿ, ಲಯಬಲ್ ಆಗಿರುತ್ತೆ. ಲೋಕಸಭೆಯ ಸದಸ್ಯರು ಒಬ್ಬ ಸಚಿವರ ಬಗ್ಗೆ ಅಥವಾ ಪ್ರಧಾನಮಂತ್ರಿಯ ಬಗ್ಗೆ ಅವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ ಅವ್ರ ಹುದ್ದೆಯನ್ನು ಕಳ್ಕೊಳ್ತಾರೆ. ಇಲ್ಲಿ ರಾಷ್ಟ್ರಪತಿಯವರ ಪಾತ್ರ ಆಗ್ಲಿ, ರಾಜ್ಯಪಾಲರ ಪಾತ್ರ ಆಗ್ಲಿ ಅನಂತರ ಬರುತ್ತೆ. ಆದ್ರೆ ಈಗ ತಿದ್ದುಪಡಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೇ ಆದ್ರೂ 30 ದಿನಗಳ ಕಾಲ ಕಸ್ಟಡಿನಲ್ಲಿದ್ರೆ, ಅದು ಜುಡಿಷಿಯಲ್ ಕಸ್ಟಡಿ ಇರ್ಬೋದು, ಪೊಲೀಸ್ ಕಸ್ಟಡಿ ಇರ್ಬೋದು, ಆಟೋಮೆಟಿಕ್ ಆಗಿ ಸೀಸ್ ಟು ಬಿ ಲಾಸ್ ದಿ ಪೋಸ್ಟ್ ಅನ್ನೋ ತರದ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಈ ತಿದ್ದುಪಡಿಗೆ ಬಹಳ ದೊಡ್ಡ ವಿರೋಧ ಬಂತು. ಅದನ್ನು ನಾವು ಮಾತಾಡೋಣ. ನಾವು ಲೋಕಸಭೆಯಲ್ಲಿ ಅದು ಯಾವ ರೀತಿಯಲ್ಲಿ ಅದನ್ನ ಸ್ಪೀಕರ್ ಅವರು ಅದನ್ನ ಅಂಗೀಕಾರ ಮಾಡಿದ್ರು, ಆಮೇಲೆ ಹೇಗೆ ಏಕಪಕ್ಷೀಯವಾಗಿ JPCಗೆ ವಹಿಸಿಕೊಟ್ರು ಅದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅನ್ನೋದನ್ನೆಲ್ಲ ಆಮೇಲೆ ಮಾತಾಡೋಣ. ಬಟ್ ಈ ಪ್ರೊವಿಷನ್ ಇದೆಯಲ್ಲ ಸರ್, ಹರಿಪ್ರಸಾದ್ ಸರ್, ಸರಿನಾ? ಇದು ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಸಂಘರ್ಷಕ್ಕೆ ಕಾರಣ ಆಗೋದಿಲ್ವಾ? ಈಗ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ 3 ಅಂಗಗಳ ಮೂಲಕ ನಾವು ಸರ್ಕಾರವನ್ನ, ದೇಶವನ್ನ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಆಗಾಗ ತಿದ್ದುಪಡಿಗಳು, ಈಗಾಗಲೇ 130ನೇ ತಿದ್ದುಪಡಿ ಅಂತ ಏನ್ ತಂದಿದ್ದಾರೆ, ಆಗ ತಿದ್ದುಪಡಿಗಳಾಗಿದೆ. ಎಲ್ಲಿ ಜನಸಾಮಾನ್ಯರಿಗೆ ಬೇಕಾದನ್ನ ಯಾವುದು ಬಹಳ ಪ್ರಮುಖವಾಗಿ ಇದನ್ನ ಮಾಡ್ಲೇಬೇಕು ಅನ್ನೋದನ್ನ ತಿದ್ದುಪಡಿ ಮಾಡಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ವಿ. ಯಾಕಂದ್ರೆ ಈಗ ಅಮಿತ್ ಶಾ ಅವರ ನಾನು ಹೇಳಿಕೆನ ಪಾರ್ಲಿಮೆಂಟ್ ಅಲ್ಲಿ ನೋಡಿದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು, ಆನ್ ದ ಅಕೌಂಟ್ ಆಫ್ ದ ಮೋದಿ ಗವರ್ಮೆಂಟ್ಸ್ ಕಮಿಟ್ಮೆಂಟ್ ಟು ರಿಸ್ಟೋರಿಂಗ್ ಮಾರಲ್ ಸ್ಟ್ಯಾಂಡರ್ಡ್ಸ್ ಇನ್ ಪಾಲಿಟಿಕ್ಸ್ and in view of the public resentment towards the menace, today with the Lok Sabha Speaker's permission, I tabled the constitutional amendment bills that will prevent people from holding the important constitutional position like Prime Minister, Chief Minister or union or state minister while in jail ಅಂತ ಹೇಳಿ ಇದು 130ನೇ ಸಂವಿಧಾನದಲ್ಲಿ ತಿದ್ದುಪಡಿ ತಂದು, ಯಾರು 30 ದಿವಸದ ಒಳಗಡೆ 30 ದಿವಸ ಜೈಲಲ್ಲಿ ಇರ್ತಾರೆ, ಯಾರು ಬೈಲ್ ತಗೊಳಕ್ ಆಗೋದಿಲ್ಲ, ಅವ್ರನ್ನ ಪದಚ್ಯುತಿ ಮಾಡಬಹುದು ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಅನ್ನೋದನ್ನ ಈ ಬಿಲ್ ನಲ್ಲಿ ಮುಖ್ಯ ಅಂಶಗಳಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈಗ ತಾವು ಹೇಳಿದಾಗೆ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗ್ಲಿ ಅವರು ಆರಿಸ್ತಕ್ಕಂಥದ್ದು ಜನಾಭಿಪ್ರಾಯದಿಂದ ಆರಿಸಿರ್ತಾರೆ. ಆಗ ಆ ಸಂದರ್ಭದಲ್ಲಿ ನಾವು ಅವ್ರನ್ನೇನಾದ್ರೂ ಇಳಿಸ್ಬೇಕಾದ್ರೆ ಈಗಾಗಲೇ 2 ತೀರ್ಮಾನಗಳಿದೆ. ಅಂದ್ರು ವಿಧಾನಸಭೆ ಇಲ್ಲ ಪಾರ್ಲಿಮೆಂಟ್, ಫ್ಲೋರ್ ಆಫ್ ದಿ ಪಾರ್ಲಿಮೆಂಟ್ ಅಥವಾ ಫ್ಲೋರ್ ಆಫ್ ದಿ ಅಸೆಂಬ್ಲಿ, ಅಲ್ಲಿ ಮಾತ್ರ ಅವ್ರನ್ನ ಪದಚ್ಯುತಿಗೊಳಿಸಬಹುದೇ ವಿನಃ ನೋ ಕಾನ್ಫಿಡೆನ್ಸ್ ತಂದು
ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅವಿಶ್ವಾಸ ಮತವನ್ನ ತಂದು ಪ್ರಧಾನಮಂತ್ರಿಗಳನ್ನ ಅಥವಾ ಮುಖ್ಯಮಂತ್ರಿಗಳನ್ನ ಇಳಿಸ್ತಕ್ಕಂಥ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇದೆ. ಆದ್ರೆ ಈಗ ಆಗಿರ್ತಕ್ಕಂಥದ್ದು ನೋಡಿದಾಗ ಹೈ ಮಾರಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಚಾರಿಟಿ ಸ್ಟಾರ್ಟ್ ಫ್ರಮ್ ಹೋಮ್. ನಾವೇನಾದ್ರೂ ಮಾಡ್ಬೇಕಾದ್ರೆ ನಾವು ನಮ್ಮ ಚರಿತ್ರೆ ಹೇಗಿದೆ ಅನ್ನೋದನ್ನ ನೋಡಿ ನಾವು ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಈಗ ನೀವು ಕೇಂದ್ರ ಸರ್ಕಾರದಲ್ಲಿ 72 ಜನ ಮಂತ್ರಿಗಳಿದ್ದಾರೆ. 72 ಜನ ಮಂತ್ರಿಗಳಲ್ಲಿ 28 ಜನದ ಮೇಲೆ ಗಂಭೀರವಾದ ಆರೋಪಗಳಿದೆ. ಎಲ್ರೂ ಸಹ ಬೇಲಲ್ಲಿದ್ದಾರೆ. ಎಲ್ರೂ ಯಾವ್ಯಾವ ಆರೋಪಗಳಿದೆ ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಅಂತ ಗಂಭೀರ ಆರೋಪಗಳಿರುವ, ಅದರಲ್ಲಿ ಮರ್ಡರು ಇದೆ, ರೇಪು ಇದೆ, ಎಲ್ಲವೂ ಇದೆ. ಈ ಒಂದು ಸ್ಟ್ಯಾಂಡರ್ಡ್ ನ ನೀವು ತರಬೇಕಾದ್ರೆ, ಮಾರಲ್ ಸ್ಟ್ಯಾಂಡರ್ಡ್ ನ ಹೈ ಸ್ಟ್ಯಾಂಡರ್ಡ್ ತರಬೇಕಾದ್ರೆ ಮೊದಲು ನಮ್ಮನೇನ ನಾವು ಕ್ಲೀನ್ ಮಾಡ್ಕೋಬೇಕಲ್ಲ, ಆಮೇಲೆ ಬೇರೆಯವ್ರಿಗೆ ತಾನೇ ನಾವು ಪಾಠ ಹೇಳ್ಬೇಕಾಗುತ್ತೆ. ಆ ಪರಿಸ್ಥಿತಿನಲ್ಲೇ ಇರುವಾಗ ಈ ಒಂದು ಹೈ ಮಾರಲ್ ಸ್ಟ್ಯಾಂಡರ್ಡ್ ಮಾಡ್ತೀವಿ ಅಂತ ಹೇಳೋದು ಬಹಳ ತಪ್ಪಾಗುತ್ತೆ. ಇದಲ್ಲದೆ ನಿರಂತರ ಯಾಕಂದ್ರೆ ಸಂವಿಧಾನಿಕ ಅದಕ್ಕೆ ಬರ್ತೀನಿ ಸರ್. ನಾನು ಈರಣ್ಣ ಕಡಾಡಿ ಅವರೇ, ತಮ್ಮ ತಕ್ಷಣದ ಪ್ರತಿಕ್ರಿಯೆ, ಆರಂಭದಲ್ಲಿ ಒಂದು ಪ್ರತಿಕ್ರಿಯೆ ಏನು ಹೇಳಬಯಸ್ತೀನಿ ಇದಕ್ಕೆ? ಇಲ್ಲ, ಒಟ್ಟು ಮೊನ್ನೆ ಹರಿಪ್ರಸಾದ್ ಅವರು ಹೇಳಿದಂಗೆ ಕಾಲಕ್ಕೆ ಈ ತಿದ್ದುಪಡಿಗಳನ್ನ ಮಾಡ್ಕೊಂಡು ಬರ್ತಾನೆ ಇದೀವಿ. ಅವ್ರ ಸರ್ಕಾರ ಇದ್ದಾಗೂ ಮಾಡಿದ್ದಾರೆ, ನಮ್ ಸರ್ಕಾರ ಇದ್ದಾಗೂ ಮಾಡಿದೀವಿ. ಒಟ್ಟು ಬದಲಾವಣೆಗೆ ಎಲ್ರು ಕೂಡ ಕೈ ಜೋಡಿಸ್ಬೇಕಾಗ್ತದ. ನನ್ಗೆ ಆಶ್ಚರ್ಯ ಆಗ್ತಾ ಇರೋದು ಏನಂತಂದ್ರೆ, ನಾವು ತಿದ್ದುಪಡಿಯನ್ನ ಮಾಡಿದಾಗ ಅವರಿಗೆ ಸಂವಿಧಾನಕ್ಕೆ ಧಕ್ಕೆ ಆಯ್ತು, ಅಪಚಾರ ಆಯ್ತು ಅನ್ನುವಂತ ಗುಲ್ಲನ್ನ ಎಬ್ಬಿಸ್ತಾರೆ. ಮತ್ತು ಈಗ ನಾನು ಕೇಳುವಂತದ್ದು ಏನಂತಂದ್ರೆ, ದೇಶದಲ್ಲಿ ಒಟ್ಟು ಸುಮಾರು 22 ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳು ಆಡಳಿತದಲ್ಲಿ ನಾವು ಇದ್ದೀವಿ. ಕೇವಲ 8-9 ಕಡೆ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಆಡಳಿತದಲ್ಲಿ ಇದಾವೆ. ಹೀಗಿರುವಂತ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ನಾವೇ ಆಡಳಿತದಲ್ಲಿದ್ದೀವಿ. ಈ ಕಾನೂನನ್ನ ಜಾರಿಗೆ ತರೋದ್ರಿಂದ ಯಾರಿಗೆ ಹೆಚ್ಚು ಸವಾಲಿದೆ? ಆಡಳಿತದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಸವಾಲುಗಳು ಬರ್ತಾವೆ. ಹೀಗಿರುವಂತ ಸಂದರ್ಭದಲ್ಲಿ ನೀವು ಬಹಳ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇಲ್ಲ ಅಂದ್ರೂ ಕೂಡ ನೀವು ಹೆದರ್ತಿರೋದು ಯಾಕೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೆ, ಮೊದಲನೇದು. ಆಮೇಲೆ ಎರಡನೇದು, ಅತ್ಯಧಿಕ ಸಂಖ್ಯೆಯ ಮುಖ್ಯಮಂತ್ರಿಗಳು ಬಿಜೆಪಿ ರಾಜ್ಯಗಳಲ್ಲಿದ್ದಾರೆ. ಬಿಜೆಪಿ ರಾಜ್ಯಗಳಲ್ಲಿದ್ದಾರೆ. ಮತ್ತು ಇಷ್ಟು ವರ್ಷಗಳ ಕಾಲ, ಕಳೆದ 11 ವರ್ಷಗಳ ಕಾಲ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಆಡಳಿತ ನಡೆಸಿದಾಗ ಯಾವುದೇ ಗಂಭೀರವಾದಂತ ಭ್ರಷ್ಟಾಚಾರದ ಆರೋಪಗಳು ಇಲ್ಲಿವರೆಗೂ ಕೇಳಿ ಬಂದಿಲ್ಲ, ಪ್ರಧಾನಮಂತ್ರಿಯಿಂದ ಹಿಡಿದು. ಇದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಷ್ಟೊಂದು ಹಗರಣಗಳಾಯ್ತು, ಯಾರ್ಯಾರು ಜೈಲಿಗೆ ಹೋದ್ರು ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಹೀಗಾಗಿ ಕಾಲಕ್ಕೆ ಏನ್ ಬದಲಾವಣೆ ಆಗ್ತವೆ. ಈಗ ಉದಾಹರಣೆ ನಾವು ಹಿಂದೆ ನೋಡಿದೀವಿ, ದೆಹಲಿಯ ಮುಖ್ಯಮಂತ್ರಿ ಒಂದು ಎಕ್ಸೈಸ್ ಹಗರಣದಲ್ಲಿ ಸಿಕ್ಕಾಕೊಂಡು ಅವರು ಸಿಕ್ಕ ಮೇಲೆ ನೈತಿಕವಾಗಿ ರಾಜೀನಾಮೆಯನ್ನು ಕೊಡ್ಬೇಕಾಗ್ತದೆ. ಕರ್ನಾಟಕದ ಉದಾಹರಣೆಯನ್ನು ನಾವು ಹೇಳ್ಬೇಕಾಗ್ತದೆ. ರಾಮಕೃಷ್ಣ ಹೆಗಡೆ ಅವರು ಸಿಕ್ಕಾಗ ಅವ್ರ ಟೆಲಿಫೋನ್ ಹಗರಣ ಇರ್ಬೋದು, ಬಾಟ್ಲಿಂಗ್ ಹಗರಣ ಇರ್ಬೋದು, ಇಂಥ ಹಗರಣ ಬಂದಂತ ಸಂದರ್ಭದಲ್ಲಿ ಅವ್ರು ರಾಜೀನಾಮೆಯನ್ನು ಕೊಟ್ಟು ಜನಾದೇಶ ಪಡ್ಲಿಕ್ಕೆ ಹೋದ್ರು. ಉದ್ದಟತನ ಮಾಡಿ ಅಧಿಕಾರದಾಗ ಮುಂದುವರಿಲಿಲ್ಲ. ಆದ್ರೆ ಇವತ್ತು ದೆಹಲಿಯ ಮುಖ್ಯಮಂತ್ರಿಯನ್ನು ನೀವು ಗಮನಿಸಿದಾಗ ಅವ್ರು ಮುಂದುವರಿಯುವಂತ ಪ್ರಯತ್ನ ಮಾಡಿದ್ರು. ಆಮೇಲೆ ತಮಿಳುನಾಡಿನ ಒಬ್ಬ ಮಂತ್ರಿ, ಅವ್ರ ಮೇಲೆ ಇಷ್ಟೊಂದು ಹಣ ಸಾಗಾಟಿಕೆ ಆರೋಪ ಬಂದ್ರು ಕೂಡ ಅವ್ರನ್ನ ಮುಂದುವರಿಸುವಂತ ಪ್ರಯತ್ನ ಮಾಡಿದ್ರು, ವಾಪಸ್ ಸಂಪುಟಕ್ಕೆ ತಗೋಂತ ಪ್ರಯತ್ನ ಆಯ್ತು. ಇತ್ತೀಚೆಗೆ ಕರ್ನಾಟಕದಲ್ಲಿ ಯಾವ ವಾಲ್ಮೀಕಿ ಹಗರಣದಲ್ಲಿ ಆ ಸಚಿವ ಸಂಪುಟದ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ವಾಪಸ್ ಅವ್ರನ್ನ ತಗೊಳ್ತೀನಿ ಅಂತೇಳಿ. ಹೀಗಾಗಿ ಅನೇಕ ಈ ತರದ ಘಟನಾವಳಿಗಳು ದೇಶದಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಹತೋಟಿಗೆ ತರಬೇಕಾದ್ರೆ ಮೊದಲು ರಾಜಕಾರಣ ಸರಿಯಾಗಿದ್ರನೆ ತಾನೇ ಆಡಳಿತವನ್ನ ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಇಂತಹ ವ್ಯವಸ್ಥೆಗಳನ್ನ ತರ್ಲಿಕ್ಕೆ ಬಂದಾಗ ಬಹುಶಃ ವಿರೋಧ ಪಕ್ಷಗಳು ಸಹಕಾರ ಮಾಡ್ಬೇಕಾಗಿತ್ತು, ಸ್ವಾಗತ ಮಾಡ್ಬೇಕಾಗಿತ್ತು. ಈ ಬಿಲ್ ಅನ್ನ ಪಾಸ್ ಮಾಡುವಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗುವಂತ ಅಗತ್ಯ ಕೂಡ ಇರ್ಲಿಲ್ಲ ಅಂತ ಅನಿಸ್ತದೆ. ಎಲ್ಲರೂ ಅಲ್ಲಿ ಅದ್ರ ಬಗ್ಗೆ ಡಿಬೇಟ್ ಮಾಡ್ಬೇಕಾಗಿತ್ತು. ಆದ್ರೆ ಕಳೆದ 1 ತಿಂಗಳಿನಿಂದ ನಾವೇನ್ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದೀವಿ, ಕೇವಲ ಈ ಯಾವುದು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯನ ಇಟ್ಕೊಂಡು ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಕಳೆದ 1 ತಿಂಗಳಿಂದ ದೇಶದ ಜನ ನೋಡ್ತಾ ಇದ್ದಾರೆ ನಮ್ಮನ್ನ ಅನ್ನುವಂಥದ್ದು ಕೂಡ ಗಮನದಲ್ಲಿ ಇರಲಾರ್ದೆ ಈ ಅಧಿವೇಶನ ನಡಿಲಿಕ್ಕೆ ಬಿಡ್ಲಿಲ್ಲ. ಇಂತ ಒಳ್ಳೊಳ್ಳೆ ಬಿಲ್ಗಳು ಬಂದಾಗ ಕೂಡ ಚರ್ಚೆ ಮಾಡುವಂತ ಒಂದು ದಾಷ್ಟ್ರವನ್ನ ತೋರ್ಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಈ ಏನು ಇಡೀ ದೇಶದಲ್ಲಿ ರೀಜನಲ್ ಪಾರ್ಟಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದಾವೆ. ರೀಜನಲ್ ಪಾರ್ಟಿಗಳು ಆ ಪ್ರಾದೇಶಿಕವಾಗಿ ತಮ್ಮ ವಿಚಾರಗಳನ್ನ ಇಟ್ಕೊಳ್ಲಿಕ್ಕೆ, ತಮ್ಮ ಅಸ್ತಿತ್ವವನ್ನು ಇಟ್ಕೊಳ್ಲಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತವೆ, ಬಹುಶಃ ಅಂತ ಶೋಚನೀಯ ಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೂ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಸ್ ಸರ್,
ಹರಿಪ್ರಸಾದ್ ಅವರೇ, ಒಂದು ನಮ್ಮ ನಾಗೇಂದ್ರ ಅವರು ಕರ್ನಾಟಕದ ಸಚಿವರು ಅವರ ಪ್ರಸ್ತಾಪವನ್ನು ಮಾಡಿದ್ರು. ಎರಡನೇದು ಅರವಿಂದ ಕೇಜ್ರಿವಾಲ್ ಅವರ ಪ್ರಸ್ತಾಪವನ್ನು ಮಾಡಿದ್ರು. ನಾವು ಆ ಕೇಸ್ ಸ್ಟಡಿಗೆ ಹೋಗೋದು ಬೇಡ. ಈಗ ಅವರು ಹೇಳಿದ್ರು, ಹೌದು, ಅತ್ಯಂತ ಹೆಚ್ಚು ಮುಖ್ಯಮಂತ್ರಿಗಳಿರೋದು ಬಿಜೆಪಿ ರಾಜ್ಯಗಳಲ್ಲಿ. ಅವರಿಗೆ ಭಯ ಇಲ್ಲ, ನಿಮ್ಗೆ ಯಾಕೆ ಭಯ ಬರ್ತಾ ಇದೆ ಕಾಂಗ್ರೆಸ್ನವರಿಗೆ ಮತ್ತು ಪ್ರತಿಪಕ್ಷಗಳಿಗೆ? ಈಗ ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶ ನಡೀತಾ ಇರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಸಂವಿಧಾನಿಕ ಸಂಸ್ಥೆಗಳಿದೆ. ಅದು ಇಡಿ ಇರ್ಬೋದು, ಸಿಬಿಐ ಇರ್ಬೋದು, IT ಇರ್ಬೋದು, ಮತ್ತೆ ಇವೆಲ್ಲ ಸ್ವಾಯತ್ತತೆಯನ್ನೇ ಕಳ್ಕೊಂಡಿದೆ. ಅಟಾನಮಿ ಇತ್ತು ಮೊದಲಿದ್ದಾಗ, ಎಲ್ರಿಗೂ ಸಹ ಅದ್ರ ಬಗ್ಗೆ ಭಯ ಇತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇಡಿ ಬಗ್ಗೆ? ಮೊನ್ನೆ ತಾನೇ ಬುಯಾ ಮತ್ತೆ ಸೂರ್ಯಕಾಂತ್ ಮತ್ತೆ ಕೋಟೇಶ್ವರ್ ಅವರು ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಹೇಳಿದ್ದಾರೆ? ಇಡಿ ಇಸ್ ಬಿಹೇವಿಂಗ್ ಲೈಕ್ ಎ ಕ್ರೂಕ್ಸ್ ಅಂತ ಹೇಳಿ ಅದು ಬಹಳ ಗಂಭೀರವಾದ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ. ಅವರು ಭಯ ಬೀಳ್ಸ್ಕೊಳಕ್ಕೆ ಅಂತ ಇವರು ರಾಜಕೀಯ ಮಾಡ್ತಕ್ಕಂಥ ಜನ ಯಾರಾದ್ರೂ ತಪ್ಪಾಗಿದ್ರೆ ಇಡಿ, IT, CBI ರೂಪಿಸ್ಕೊಳ್ಳೋದಿಲ್ಲ. ಒಂದು ತಾವ್ ಹೇಳಿದ್ರಿ, ಕೇಜ್ರಿವಾಲ್ ಮತ್ತೆ ಕರ್ನಾಟಕದಲ್ಲಿ ಯಾರೋ ಮಂತ್ರಿ ನಾಗೇಂದ್ರ ಅವ್ರದ್ದೆಲ್ಲ ಇದೆ ಅಂತ ಹೇಳಿ. ಇದೇ ಅಮಿತ್ ಶಾ ಅವರು ಮಹಾರಾಷ್ಟ್ರಗೆ ಹೋಗಿ ಡೆಪ್ಟಿ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಿ ಚಕ್ಕಿ ಪೀಸಿಂಗ್ ಅನ್ನ ಜೈಲಿಗೆ ಕಳಿಸ್ತೀವಿ ಅಂತವ್ರು ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡು ಅವ್ರನ್ನ ಡೆಪ್ಟಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಹೇಮಂತ್ ಬಿಸ್ವಾಸ್ ಅಸ್ಸಾಮಲ್ಲಿ ಮಹಾಭ್ರಷ್ಟ ಅಪಾದನೆ ಮೇಲೆ ಅವ್ರನ್ನ ಒಳಗಡೆ ಹೋಗ್ಬೇಕಾಗೈತೆ, ಅವ್ರನ್ನ ಸೇರ್ಸ್ಕೊಂಡು ಮುಖ್ಯಮಂತ್ರಿ ಮಾಡಿದ್ದಾರೆ. 168 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಟೈಂಟೆಡ್ ಜನಗಳನ್ನ ಇವರು ತೆಗೆದುಕೊಂಡು ಇವರು ಮಂತ್ರಿಗಳು ಮಾಡಿದ್ದಾರೆ. ಹೈ ಮಾರಲ್ ಗ್ರೌಂಡ್ಸ್ ಅಂದ್ರೆ ಏನ್ ಹೇಳಿ? ಮೊದಲು ನಾನ್ ಸರಿ ಇರ್ಬೇಕು, ಆಮೇಲೆ ಬೇರೆಯವ್ರಿಗೆ ನಾನು ಪ್ರವಚನ ಮಾಡ್ಬೇಕಾಗುತ್ತೆ. ಮೊದಲು ನಾವೇ ಸರಿ ಇಲ್ದೇ ಇರುವಾಗ ಬೇರೆ ಮತ್ತೆ ಯಾವುದೇ ಭ್ರಷ್ಟಾಚಾರ ಆಪಾದನೆ ಇಲ್ಲ ಅಂತ ಹೇಳಿ ನಮ್ಮ ಕರಡಿ ಸಾಹೇಬ್ರು ಹೇಳಿದ್ರು. ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಸ್ವಾಮಿ? ಅದ್ರ ಜೊತೆ PM ಕೇರ್ ಫಂಡ್, ಅದ್ರ ಬಗ್ಗೆ ಇನ್ನೂ ಸಹ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಡಿಮಾನಿಟೈಸೇಷನ್, ನೋಟ್ ಅಮಾನ್ಯಕರಣ ಆದಾಗ ಅದ್ರಲ್ಲಿ ಏನೇನ್ ಆಯ್ತು ಅನ್ನೋದನ್ನ ಇದು ಸಹ ಯಾವ್ದು ಹೇಳಿಲ್ಲ. ಭ್ರಷ್ಟಾಚಾರದ ವಿಚಾರಗಳು ಬಂದಾಗ ಸಾಕಷ್ಟು ಇದೆ, ಎಲ್ಲಾದ್ರ ಮೇಲೂ ಇರುತ್ತೆ. ಯಾರು ಹರಿಶ್ಚಂದ್ರಗಳು ರಾಜಕಾರಣದಲ್ಲಿ ಇರೋದಿಲ್ಲ. ಹರಿಶ್ಚಂದ್ರ ಅಂತ ಹೇಳಿದ್ರೆ ನೀವು ಸ್ಮಶಾನದಲ್ಲಿ ಇರ್ಬೇಕಾಗುತ್ತೆ. ಸಂವಿಧಾನಿಕ ಚೌಕಟ್ಟಿನಿಂದ ಮೀರಿ ಹೋಗಿ ಯಾರಾದ್ರೂ ಆದಾಗ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕೆ ವಿನಃ ನೀವು ಇಡಿ, IT, CBI ಪಂಚಾಯತಿನಲ್ಲಿ ಯಾರೋ ಮಾಡ್ತಾರೆ ನೋಡಿ, ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಒಳಗಡೆ ಹಾಕ್ಸ್ಬಿಟ್ಟು ಮಾಡ್ತಕ್ಕಂಥ ಕೆಲಸ ಆಗೋದಿಲ್ಲ. ಕೇಳಿ, ಇಡಿ ಅವರು 5,000 ಕೇಸ್ ಬುಕ್ ಮಾಡಿದ್ದಾರೆ. ಶಿಕ್ಷೆ 10% ಕೂಡ ಶಿಕ್ಷೆ ಆಗಿಲ್ಲ. 193 PMLA ಕೇಸ್ಗಳಿದೆ. ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ 193 ಇದೆ. 1% ಕೂಡ ಕನ್ವಿಕ್ಷನ್ ಆಗಿಲ್ಲ. ಆದ್ರಿಂದ ಇವ್ರು ಮಾಡ್ತಕ್ಕಂಥದ್ದು ಕಾನೂನಿನಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳನ್ನ ಇವ್ರ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ. ಗವರ್ನರ್ಗೆ ನಾವು ಅವರು ಕಾನ್ಸ್ಟಿಟ್ಯೂಷನಲ್ ಕಸ್ಟೋಡಿಯನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ರಾಷ್ಟ್ರಪತಿ ಮತ್ತು ಗವರ್ನರ್ ಅವರು ಸಂವಿಧಾನದ ಚೌಕಟ್ಟಲ್ಲಿ ನಡ್ಕೊಳ್ದೇ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು. ಸಂವಿಧಾನದಲ್ಲೇ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಜನಕ್ಕೆ ನೀವ್ ಏನ್ ಮಾಡ್ತೀರಾ ಅನ್ನೋದು ನೀವು ಹೇಳ್ಬೇಕಾಗುತ್ತೆ. ಆದ್ರಿಂದ ಈ ಒಂದು ತಂದಿರ್ತಕ್ಕಂಥ ವಿಚಾರ ಇದೆ ನೋಡಿ, ಬಿಜೆಪಿ ಇದೆ, ಎಲ್ಲ ನಮಗೆ ಭಯ ಅನ್ನೋದು ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಬ್ರಿಟಿಷರಿಗೆ ಎದುರ್ದವ್ರಲ್ಲ, ಇದಕ್ಕೆಲ್ಲ ಭಯ ಬೀಳೋ ಜನ ಅಲ್ಲ ನಾವು. ಎಲ್ಲ ಮುಖ್ಯಮಂತ್ರಿಗಳೇ ಇದ್ರೆ ಆ ಒಂದು ಮಂತ್ರಿಗಳಿರೋ ಭ್ರಷ್ಟಾಚಾರ ಆಪಾದನೆ ಇರೋ ಮಂತ್ರಿಗಳು, ಮುಖ್ಯಮಂತ್ರಿಗಳನ್ನ ಮೊದಲು ನೀವು ತೆಗೆದು ಆ ನಂತರ ಈ ಹೈ ಮಾರಲ್ ಗ್ರೌಂಡ್ ಮಾತಾಡಿ, ಇಲ್ಲ ಅಂದ್ರೆ ಇದು ಹಾಸ್ಯಾಸ್ಪದ ಆಗುತ್ತೆ. ಅಲ್ಲಲ್ಲ, ನಾನು ಹರಿಪ್ರಸಾದ್ ಸಾಹೇಬ್ರು ಕೇಳಲಿಕ್ಕೆ ಬಯಸ್ತೇನೆ. ತಾವು ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಪುಸ್ತಕವನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕಿಸೆಯಲ್ಲಿ ಇಟ್ಕೊಂಡು ಸಂವಿಧಾನದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ನಾನ್ ಕೇಳಲಿಕ್ಕೆ ಬಯಸ್ತೇನೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವಾಗ ಅಲಹಾಬಾದ್ ಕೋರ್ಟ್ ಆದೇಶ ಕೊಟ್ಟು ಆವಾಗ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ರಾಷ್ಟ್ರಪತಿಯ ಒಂದು ಹಕ್ಕು ಏನಿತ್ತು ಅದನ್ನ ಕೂಡ ಚ್ಯುತಿಯನ್ನ ಮಾಡಿ ತಮಗೆ ಹೇಗ್ ಬೇಕು ಹಾಗೆ ಬಳಸ್ಕೊಂಡ್ರಿ. ಒಂದು, ಅವಾಗ ಸಂವಿಧಾನ ಬಗ್ಗೆ ನಿಮ್ಗೆ ಕಲ್ಪನೆ ಬರ್ಲಿಲ್ಲ. ಮತ್ತು ಈಗ ಕೂಡ ನೀವು ಇಡಿ ಮತ್ತು ಉಳಿದಂತ ಎಲೆಕ್ಷನ್ ಕಮಿಷನ್ ಈ ತರದ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ಏನು ಅಪಪ್ರಚಾರ ಆಗ್ತಾ ಇದೆ, ಮಾಡ್ತಾ ಇದೀರಿ, ಅದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಒಂದ್ಸಲ ಆತ್ಮಾವಲೋಕನ ಆಗ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ 1989ರಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಅವತ್ತಿನ, ನೀವು ಬಹುಶಃ ಪತ್ರಿಕಾಗೋಷ್ಠಿಗಳನ್ನ ಅವತ್ತಿನ ಹಿಂದೆ ನಾವು ಹೋಗಿ ನೋಡಿದಾಗ ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆದ್ದಿದ್ರು. ಅವತ್ತು ಸುಮಾರು 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದಿದ್ರು. ಅದರ ನಂತರದ ಚುನಾವಣೆಯಲ್ಲಿ
ನಾವು ಏಕಾಏಕಿ 80 ಸೀಟ್ ಎಷ್ಟು ಗೆದ್ತೀವಿ, ನನ್ಗೆ ಸರಿಯಾದ ಸಂಖ್ಯೆ ನೆನಪಿಲ್ಲ, ಬಹುತೇಕ 80 ಅಂತ ಅನ್ಕೋತೀನಿ ನಾನು. 80 ಸೀಟ್ ಗೆದ್ದಾಗ ಈ ಚುನಾವಣಾ ಕಮಿಷನ್ ಮೇಲೆನೆ, ನೀವು ನೇಮಕ ಮಾಡಿದಂತ ಚುನಾವಣಾ ಕಮಿಷನ್ ಮೇಲೆ ರಾಜೀವ್ ಗಾಂಧಿ ಅವರು ಅವತ್ತು ಆರೋಪ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೇಮಕ ಮಾಡಿದ್ರು ಚುನಾವಣಾ ಕಮಿಷನ್ ನ. ಅವರು ಆರೋಪ ಮಾಡಿದ್ರು, ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನೀವೇ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನೀವು ನೇಮಕ ಮಾಡಿದ್ರಿ, ನೀವು ಹೇಗ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತೀರಿ ಅಂತೇಳಿ. ಅಂದ್ರೆ ಕಾಲ ಕಾಲಕ್ಕೆ ನಿಮ್ಮ ಸ್ಟ್ಯಾಂಡ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದು ಏನಿದಿಲ್ಲ, ರಾಜಕಾರಣ ದೃಷ್ಟಿಯಿಂದ ಮಾತಾಡ್ಬೋದು, ಆದ್ರೆ ಆತ್ಮಸಾಕ್ಷಿ ಅನ್ನುವಂಥದ್ದು ಇರ್ತದಲ್ಲ, ಯಾವುದು ಸರಿ ಇದೆ ಅದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿ ತನ್ನ ನೇತೃತ್ವದ ಸರಿಯಾದ ನಿರ್ಣಯಗಳಲ್ಲಿದ್ದಂತ ಕಾರಣದಿಂದ ಕೂಡ ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತಗೊಂಡು ಜನರ ಎದುರುಗಡೆ ಹೋಗ್ಲಾರದೆ ನಗೆಪಾಟ್ಲೆಗಿಡತ್ತ ಒಂದು ಸಂದರ್ಭ ಬಂದಿದೆ. ಹೀಗಾಗಿ ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಅದ್ರ ಬಗ್ಗೆನೂ ಕೂಡ ತಮ್ಮ ಪಾರ್ಟಿಯಲ್ಲಿ ಯಾವ ರೀತಿ ನೇತೃತ್ವ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್ ಒಂದ್ ನಿಮಿಷ ಸರ್, ಹರಿಪ್ರಸಾದ್ ಸರ್, ನೀವು ಸಮರ್ಥನೆ ಕೊಡೋದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಈರಣ್ಣ ಅವರಿಗೆ. ಈರಣ್ಣ ಸರ್, ಈಗ ಹಿಂದೆ ಸಂವಿಧಾನಕ್ಕೆ ಬೆಲೆ ಕೊಡ್ಲಿಲ್ಲ, ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂತು, ಓಕೆ ಫೈನ್. ಈಗ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ, ಹಿಂದೆ ಮಾಡಿರುವ ಎಲ್ಲ ತಪ್ಪುಗಳಿಗೆ ನಾನು ಕ್ಷಮೆ ಕೇಳ್ತೇನೆ ನಮ್ಮ ಪಕ್ಷದ ಪರವಾಗಿ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ. ಆಮೇಲೆ ಈಗ ಅವರು ಸಂವಿಧಾನವನ್ನ ಹೆಚ್ಚು ನೆಚ್ಕೊಂಡಿದ್ದಾರೆ. ಇದು ಒಳ್ಳೇದಲ್ವಾ? ಇದು ಒಳ್ಳೇದಾಯ್ತಲ್ವಾ? ಹಿಂದೆ ನೀವು ಕೇವಲ ಮೀಡಿಯಾಗಳ ಮುಂದೆ ಸಾರ್ವಜನಿಕ ಸಭೆಯಲ್ಲಿ ನೀವು ಸಂವಿಧಾನವನ್ನು ಒಪ್ಕೊಂಡ್ರಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸ್ವಾಯತ್ತ ಸಂಸ್ಥೆಗಳಿದಾವೆ ಅವ್ರ ಕಾಲ ಮೇಲೆ ಅವರೇ ನಿಂತು ಕೆಲಸ ಮಾಡ್ತಕ್ಕಂತ ಚುನಾವಣಾ ಆಯೋಗದ ಮೇಲೆ ನೀವು ನಂಬಿಕೆ ಇಟ್ಟಿಲ್ಲ. ಚುನಾವಣಾ ಆಯೋಗ, ಸಿಬಿಐ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಎಲ್ಲದರ ಮೇಲೆ ನೀವು ನಂಬಿಕೆ ಇಲ್ಲ. ಮತ್ತು ಕೇವಲ ಆಡಳಿತ ಪಕ್ಷದ ಕೈಗೊಂಬೆ ಆಗಿ ಕೆಲಸ ಮಾಡ್ತವೆ ಅನ್ನುವಂತ ಆರೋಪ ಇದ್ರೆ, ಅತಿ ಹೆಚ್ಚು ಕಾಲ ಈ ದೇಶವನ್ನು ಆಳಿದಂತವ್ರು ಯಾರು? ಅತಿ ಹೆಚ್ಚು ಕಾಲ ದೇಶವನ್ನು ಆಳಿದಂತ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂಥದ್ದು ಹೇಳ್ತಾರಂತಂದ್ರೆ, ನೀವು ಅಧಿಕಾರದಾಗಿದ್ದಾಗ ಒಂದ್ ಮಾತಾಡ್ತೀರಿ, ಅಧಿಕಾರ ಹೋದ್ಮೇಲೆ ಒಂದ್ ಮಾತಾಡ್ತೀರಿ. ನಿಮ್ ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂತ ಜನ ನಂಬಿದ್ದಾರೆ, ಒಪ್ಕೊಳ್ತಾರೆ. ನಿಮ್ ಡಬಲ್ ಸ್ಟ್ಯಾಂಡರ್ಡ್ ಇದೆ, ನಿಮ್ದು ಯಾವುದೇ ಒಂದು ಸ್ಥಿರವಾದಂತ ನಿರ್ಣಯ ಇಲ್ಲ ಅಂತೇಳಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಾರ್ಟಿಗೆ ಶತಮಾನದ ಇತಿಹಾಸ ಇದೆ. ನೀವು ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂಡು ಬಂದ್ ಪಾರ್ಟಿ ಅಂತ ಹೇಳ್ತೀರಿ, ನಾನು ಅದನ್ನು ಒಪ್ಕೋತೀನಿ. ಆದ್ರೆ ಇವತ್ತು ನಿಮ್ಮ ಐಡಿಯಾಲಜಿ ಎಲ್ಲೇ ತೊರೆಗೆ ಹೋಗಿದೆ. ಇವತ್ತು ಅನೇಕ ದೇಶದಲ್ಲಿ ಅಲ್ಲ ಹರಿಪ್ರಸಾದ್ ಅವರು ಅವಾಗ್ಲೇ ಹೇಳಿ ಪ್ರಶ್ನೆ ನಮ್ಮ ಕರಡಿ ಸಾಹೇಬ್ರು ಹೇಳಿದ್ರು, ಎಮರ್ಜೆನ್ಸಿನಲ್ಲಿ ಇಂದಿರಾ ಗಾಂಧಿ ಅವರು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ತೀರ್ಮಾನ ಬಂದಾಗ ಯಾವ ರೀತಿ ಸಂವಿಧಾನವನ್ನ ತಿರುಚಿದ್ರು ಅಂತ ಹೇಳಿ. ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಇಂದಿರಾ ಗಾಂಧಿ ಅವರ ಮೇಲೆ ತೀರ್ಮಾನ ಬಂದಾಗ ನಲ್ಲಿ ಕೆಲವು ತಪ್ಪು ದಾರಿಗಳು ಏನು, ಚುನಾವಣೆಯಲ್ಲಿ ಅವ್ರ ಮೇಲೆ ಆಪಾದನೆ ಇತ್ತು. ಏನು ಅಂದ್ರೆ ಅವರ ಪ್ರೈವೇಟ್ ಸೆಕ್ರೆಟರಿ ಯಾರಿದ್ರು, ಯಶ್ಪಾಲ್ ಕಪೂರ್ ಅವರು ಸರ್ಕಾರಿ ನೌಕರರಾಗಿದ್ರು, ಅವ್ರು ಇಂದಿರಾ ಗಾಂಧಿ ಪರ ಪ್ರಚಾರ ಮಾಡಿದ್ರು ಅಂತ. ಇನ್ನೊಂದು ಪೊಲೀಸ್ ರೋಸ್ಟ್ರಮ್ಗೆ ಸ್ಟೇಜ್ ಮಾಡುವಾಗ ಅದಕ್ಕೆ ಹಣ ಸರಿ ದುಂದುವೆಚ್ಚ ಮಾಡಿದ್ದಾರೆ ಅಂತ ಎರಡೇ ಆಪಾದನೆ. ಅದನ್ನ ಪಾಲ್ಕಿವಾಲಾ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡುವಾಗ ಕೃಷ್ಣಯ್ಯರ್ ಬೆಂಚ್ ಮುಂದೆ ಇದು ಯಾರೋ ಟ್ರಾಫಿಕ್ ಪೊಲೀಸ್ ಅವರು ಟ್ರಾಫಿಕ್ ರೂಲ್ ವೈಲೇಷನ್ ಮಾಡಿದಕ್ಕೆ ಚಲಾನ್ ಕೊಟ್ಟಿರೋ ರೀತಿ ಇದೆ ಈ ಕೇಸು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರು 20 ದಿವಸ ಟೈಮ್ ಕೊಡ್ತಾರೆ ಇಂದಿರಾ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ. ಆ ಒಂದು ತೀರ್ಮಾನದ ವಿರುದ್ಧ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ಬಂದಾಗ ಚೀಫ್ ಜಸ್ಟಿಸ್ ಜಸ್ಟಿಸ್ ಕೃಷ್ಣಯ್ಯರ್ ಅವರು ಇರ್ತಾರೆ. ಆ ಕೃಷ್ಣಯ್ಯರ್ ಅವರು ಹೇಳ್ತಾರೆ, ನೋಡಿ ನಾನು ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳಿದೆ ಅದನ್ನ ನಾನು ಪೂರ್ಣವಾಗಿ ತೆಗೆದಾಕಕ್ ಆಗೋದಿಲ್ಲ. ನೀವು ಪ್ರಧಾನಮಂತ್ರಿ ಆಗಿ ಕಂಟಿನ್ಯೂ ಆಗಿ ಆ ನಂತರ ನೀವು ಯಾವುದೇ ರೀತಿಯಲ್ಲೂ ಸಹ ಲೋಕಸಭಾ ಸದಸ್ಯರಾಗಿ ನೀವು ವೋಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ತೀರ್ಮಾನವನ್ನು ಕೊಡ್ತಾರೆ. ಮತ್ತೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ತಂದಾಗ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆ. ಆರ್ಟಿಕಲ್ 352 ನೋಡಿ, ಆ 350 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ವೆನ್ ದೇರ್ ಇಸ್ ಎ ಥ್ರೆಟ್ ಫ್ರಮ್ ದಿ ಎಕ್ಸ್ಟರ್ನಲ್ ಥ್ರೆಟ್ ಆರ್ ದ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆರ್ ದ ಥ್ರೆಟ್ ಟು ಓವರ್ಥ್ರೋ ದ ಗವರ್ಮೆಂಟ್, ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಅಂಡರ್ ಆರ್ಟಿಕಲ್ 352 ಟು ಇಂಪೋಸ್ ಎಮರ್ಜೆನ್ಸಿ ಅಂತೇಳಿ ಬಹಳ ಸ್ಪಷ್ಟವಾಗಿದೆ. ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ಮಾಡಿದೀವಿ. ಸಂವಿಧಾನ ಚೌಕಟ್ಟು ಬಿಟ್ಟು ಯಾರು ಆಗಿಲ್ಲ. ಇಡಿ ಬಗ್ಗೆ ನಮ್ಗೆ ಯಾಕೆ ಗೌರವ ಇಲ್ಲ ಅಂದ್ರೆ, ಕರಡಿ ಸಾಹೇಬ್ರೆ, ಯಾವ್ದಾದ್ರು ಒಂದೇ ಒಂದು ಬಿಜೆಪಿ ನಾಯಕರ ಮೇಲೆ ಇಡಿ ಆಗಿದ್ಯಾ ಕೇಳಿ ನೋಡಿ. ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರಡಿ ಸಾಹೇಬ್ರೆ, ನೀವು ಮಾತಾಡೋವಾಗ ನಾವು ಮಾತಾಡ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರೇ ಇದ್ದಾಗ 20 ಕೋಟಿ ರೂಪಾಯಿ ಚಕ್ಕಲ್ಲಿ ಲಂಚ ತೆಗೆದುಕೊಂಡು ಸಿಕ್ಕಾಕೊಂಡಾಗ ಅವ್ರ ಮೇಲೆ ಯಾಕೆ ಇಡಿ ಆಗಿಲ್ಲ?
ಒಂದ್ ಹೆಸರು ಹೇಳ್ಬಿಡಿ, ಬಿಜೆಪಿ ನಾಯಕರು ಒಂದ್ ಹೆಸರು ಇಡಿ ಆಗಿದೆ ಅಂದ್ರೆ ನಾವು ಇಡಿ ಮೇಲೆ ನಾವು ಬಹಳ ಗೌರವ ಇಟ್ಕೊಳ್ತೀವಿ. ಎಲೆಕ್ಷನ್ ಕಮಿಷನ್ ಏನಾಗ್ತಾ ಇದೆ ಅಂದ್ರೆ, ಎಲೆಕ್ಷನ್ ಕಮಿಷನ್ ಅದು ನಿಮ್ ಪಕ್ಷ ಸೇರಿಲ್ಲ, ಹೊರ್ಗಡೆಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೀವಿ, ನೀವು ನಡ್ಸ್ಕೊಂಡು ಹೋಗಿ ಅಂತ ಇದಾರೆ ವಿನಾ, ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ, ಅದು ಪಕ್ಷಾತೀತವಾಗಿರ್ಬೇಕಾಗುತ್ತೆ. ಅಟಾನಮಸ್ ಅಂತ ಅಂದ್ರೆ ಏನು, ಅದು ಸಂವಿಧಾನಿಕ ಪೀಠದಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಸಹ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಪಕ್ಷಾತೀತವಾಗಿ ಇರ್ಬೇಕಾಗಿರೋದು ಯಾವ್ದಾದ್ರು ಪಕ್ಷವನ್ನು ವಹಿಸಿದಾಗ ನಾವು ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಂವಿಧಾನದ ಬಗ್ಗೆ ನಮಗೇನ್ ಗೌರವ ಇದೆ, ಅಥವಾ ನಿಮ್ಮ ಪಕ್ಷದವರು ಅಥವಾ ನಿಮ್ಮ ಸೂತ್ರಧಾರದವ್ರು ಏನ್ ಗೌರವ ಇದೆ ಅನ್ನೋದು ಇತಿಹಾಸ, ಅದ್ರ ಬಗ್ಗೆ ಇನ್ನೊಂದಿನ ಚರ್ಚೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಲ್ಲ ಕಡಾಡಿ ಅವರೇ, ಇದು ಒಂದು ಪ್ರಶ್ನೆ ನಮಗೂ ಇದೆ, ಪತ್ರಕರ್ತರಿಗೂ ಕೂಡ ಇದೆ. ಏನಂತ ಹೇಳಿದ್ರೆ, ಮಿಸ್ಯೂಸ್ ಆಫ್ ಈ ಸ್ಟ್ಯಾಟ್ಯೂಟರಿ ಬಾಡೀಸ್ ಇದು ಬಹಳ ಸಲ ಆಗಿದೆ ಅನ್ನೋದು ಕೂಡ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಎನ್ಫೋರ್ಸ್ಮೆಂಟ್ ಇಡಿ ಬಗ್ಗೆ ಬಹಳ ಕಟುವಾದಂತಹ ಟೀಕೆ ಬಂತು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಅದನ್ನ ಅಬ್ಸರ್ವ್ ಮಾಡಿದ್ರು ಅದನ್ನ. ಸೊ ಈಗ ಇಂಥ ಸಂದರ್ಭವನ್ನು ಬಳಸಿಕೊಂಡು ಬಿಜೆಪಿ ಮತ್ತು NDA ಒಕ್ಕೂಟ ಇದನ್ನ ತನ್ನ ಉದ್ದೇಶಕ್ಕೆ ಬರಬಹುದು ಅನ್ನುವಂಥದ್ದು ಒಂದು ಭಯ ಇರೋದು. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಶಾಸಕರು ಮತ್ತು ಸಂಸದರ ಹಕ್ಕುಗಳನ್ನ ಕಸಿದುಕೊಂಡಾಗ ಆಗಲ್ವಾ ನೀವು ಈ ತರ ಮಾಡಿದ್ರೆ? ಎರಡನೇದಲ್ಲಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಆಯ್ತು ಈಗ ಒಂದು ಆಪಾದನೆ ಬರುತ್ತೆ, ಆ ಆಪಾದನೆ ಯಾವುದು, ಆ ದೂರು, ಆ ಕೇಸ್ ಏನಿದೆ ಅಂತ ಹೇಳಿದ್ರೆ 5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಸಿಗುತ್ತೆ ಅನ್ನುವಂತಹ ಒಂದು ಪ್ರೊವಿಷನ್ ಇರುವಂತಹ ದೂರು, ಆ ದೂರು ಬರುತ್ತೆ, ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ತಕ್ಷಣ ಅವರು ಆರೋಪಿ ಆಗಿರ್ತಾರ, ಅಪರಾಧಿ ಆಗ್ತಾರೆ ಅವರು. ನೀವು ಕನ್ವಿಕ್ಷನ್ ಆದ ಮೇಲೆ, ನೀವು ಕನ್ವಿಕ್ಷನ್ ಆದ್ರೆ ಸರಿ ಹೇಳೋದು, ಆದ್ರೆ ಇನ್ನೂ ಆರೋಪ ಇರುತ್ತೆ. ಎಷ್ಟೋ ಮಂದಿ ಮೇಲೆ ಕೇಸ್ ಮೇಲೆ, ನಾನೀಗ ಜಾರ್ಖಂಡ್ ಮುಕ್ತಿ ಮೋರ್ಚಾದ್ದು ಶಿಬು ಸೊರೇನ್ ಇದು ಒಂದು ಫೈನೆಸ್ಟ್ ಎಕ್ಸಾಂಪಲ್ ನಮಗೆ ಈ ವಿಷಯದಲ್ಲಿ ಸಿಗೋದು. ನಮಗೆ ಅದನ್ನ ಚೆಕ್ ಮಾಡ್ತಾ ಇದ್ದೆ ನಾನು. 1994 ಅಲ್ಲಿ ಅವ್ರ ಮೇಲೆ ಮರ್ಡರ್ ಕೇಸ್ ಆಗುತ್ತೆ, ಬಿಡುಗಡೆ ಆಗುತ್ತೆ ಕೋರ್ಟ್ ನಲ್ಲಿ. ಇಲ್ಲ ಅವ್ರದ್ದು ಆರೋಪ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು 2000 ಇಸ್ವಿನಲ್ಲಿ ಭ್ರಷ್ಟಾಚಾರದ ಕೇಸ್ ಬರುತ್ತೆ ಅವ್ರ ಮೇಲೆ, ಅಲ್ಲೂ ಕೂಡ ಅವ್ರದ್ದು ಬಿಡುಗಡೆ ಆಗುತ್ತೆ. ಕೇಜ್ರಿವಾಲ್ ಇದು ಕೂಡ ಪ್ರಕರಣ ಹಾಗೆ 118 ದಿವಸ ಏನೋ, ಅವರು 117-18 ದಿವಸ ಅವರನ್ನು ನೀವು ಕಸ್ಟಡಿನಲ್ಲಿ ತಗೊಂಡ್ರೆ ನೀವು. ಎಸ್ ಸರ್, ಹರಿಪ್ರಸಾದ್ ಅವರು ಏನು ಹೇಳ್ತಾ ಇದ್ದಾರೆ, ಒಂದು ನಿಮಿಷ. ಈಗ ನ್ಯಾಯಶಾಸ್ತ್ರದಲ್ಲಿ ಜುರಿಸ್ಪ್ರುಡೆನ್ಸ್ ಅಲ್ಲಿ ಏನ್ ಹೇಳುತ್ತೆ, ಯಾರಾದ್ರೂ ಅಪರಾಧಿ ಅಂತ ಹೇಳಿ ನಾವು ಅವ್ರನ್ನ ಕೋರ್ಟ್ ಅಲ್ಲಿ ಕೇಸ್ ಬುಕ್ ಆದಾಗ ಅವ್ರ ಅಪರಾಧಿ ಅಂತ ಹೇಳಿ ಸಾಬೀತಾಗೋರವರೆಗೂ ಅವ್ರು ನಿರಪರಾಧಿಗಳು ಅಂತ ಹೇಳಿ ಬಹಳ ಸ್ಪಷ್ಟವಾಗಿದೆ ನಮ್ಮ ನ್ಯಾಯಶಾಸ್ತ್ರದಲ್ಲಿ, ಜುರಿಸ್ಪ್ರುಡೆನ್ಸ್ ಅಲ್ಲಿ. ಅವ್ರನ್ನ ನೀವು ನ್ಯಾಯಾಲಯ ಅವ್ರನ್ನ ಶಿಕ್ಷೆ ಕೊಡದೇನೆ ಅವ್ರು ಬೇಲ್ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಅವ್ರನ್ನ ಪದಚ್ಯುತಿ ಮಾಡ್ತೀವಿ ಅಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಹೆಸರು ತರುವಂತದಲ್ಲ. ಈಗ 90 ದಿನ ಎಷ್ಟೋ ಕೇಸ್ಗಳಲ್ಲಿ 90 ದಿನದವರೆಗೆ ನೀವು ಬೇಲ್ ಕೊಡದೇ ಇರುವಂತ ಸಾಧ್ಯತೆ ಕೂಡ ಇದೆ. ಬಹಳ ಕೇಸ್ಗಳ ತರ ಆಗಿದೆ. ಇಲ್ಲ, ಒಂದು ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಸನ್ಮಾನ್ಯ BK ಹರಿಪ್ರಸಾದ್ ಅವರು ಹೇಳಿದ್ರು, ನಾವು ಅಲಹಾಬಾದ್ ಕೋರ್ಟಿನ ಉಲ್ಲೇಖ ಮಾಡಿದ್ರು, 20 ದಿನ ಅವ್ರಿಗೆ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ರು. ಆದ್ರೆ ಅದ್ರ ನಂತರದ ಘಟನಾವಳಿಗಳನ್ನ ನಾವು ನೆನಪು ಮಾಡ್ಕೊಂಡಾಗ ಯಾವ ರೀತಿ ಕಾನೂನನ್ನ ದುರುಪಯೋಗಪಡಿಸಿಕೊಂಡ್ರು, ಯಾವ ರೀತಿ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡ್ರು ಅನ್ನುವಂಥದ್ದು ನಮ್ಮ ಎದುರುಗಡೆನೆ ಇವತ್ತು ಸಾಕ್ಷಿ ಇದೆ. ಹೀಗಿರ್ಬೇಕಾದಂತ ಸಂದರ್ಭದಲ್ಲಿ ಇನ್ನೊಂದು ಉಲ್ಲೇಖ ಮಾಡಿದ್ರು, ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ಉಲ್ಲೇಖ ಮಾಡಿದ್ರು. ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ತಾವು ಒಂದ್ಸಲ ಓದಿದ್ರ ಬಹುಶಃ ಹೆಚ್ಚು ಅರ್ಥ ಆಗ್ತದೆ ಅಂತ ನನಗೆ ಅನಿಸ್ತದೆ. ಒಂದು, ಯಾಕಂದ್ರೆ ಆ ತೀರ್ಪಿನ ಇಷ್ಟು ದೊಡ್ಡ ಪ್ರಮಾಣದ ಉಲ್ಲೇಖವನ್ನ ಮಾಡಿದ್ರು, ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಸಮಯನೂ ಇಲ್ಲ, ಮತ್ತದು ಸೂಕ್ತನೂ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ತಾವು ಪತ್ರಕರ್ತರಾಗಿ, ಅವರು ಒಂದು ಪಕ್ಷದ ರಾಷ್ಟ್ರೀಯ ಮುಖಂಡರಾಗಿ ಅವ್ರಿಗೂ ಗೊತ್ತಿದೆ. ಅದ್ರ ಜೊತೆಗೆ ನಾನು ಏನ್ ಹೇಳಿ ಕೊಟ್ಟಿದ್ದೀನಿ ಅಂತಂದ್ರೆ, ಈ ಕಾನೂನು ಬರುವಂತದ್ದು ಕೇವಲ ಕಾಂಗ್ರೆಸ್ಸಿಗರನ್ನ ಗಮನದಲ್ಲಿ ಇಟ್ಕೊಂಡು ಅನ್ನುವಂತ ರೀತಿಯೊಳಗೆ ಬಿಂಬಿತ ಆಗ್ತಾ ಇದೆ. ಇಲ್ಲಿ ಅಧಿಕಾರದಾಗಿರ್ತಕ್ಕಂಥ ಎಲ್ರಿಗೂ ಇದು ಅಷ್ಟೇ ಇದೆ. ಒಂದು. ಎರಡನೇದ್ದು, ನಾನ್ ಕೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಒಂದು ಆರೋಪ ಬಂದ ತಕ್ಷಣ ಆ ಆರೋಪಿತ ವ್ಯಕ್ತಿ ಮೇಲ್ನೋಟಕ್ಕೆ ಅದು ಸಾಬೀತಾದ್ರೆ ಮತ್ತು ಇನ್ನೊಂದು ಅವರ FIR ಆದ್ರೆ, ಆ ಒಂದ್ ವೇಳೆ ಅಧಿಕಾರದಾಗಿರ್ತಕ್ಕಂಥ ವ್ಯಕ್ತಿಯ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಒಂದು ನ್ಯಾಯಯುತ ತನಿಖೆ ಮಾಡಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಯಾವುದೇ ಅಧಿಕಾರಿ, ಅದು CBI ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ನ್ಯಾಯಯುತ ತನಿಖೆ ಆಗ್ಬಹುದಾ ಅನ್ನುವಂಥ ಪ್ರಶ್ನೆ ಇದ್ದಾಗ ಇದು ಹೆಚ್ಚು ಸೂಕ್ತ ಅಂತ ಹೇಳಿ ನನಗನ್ನಿಸ್ತದ. ಹೀಗಾಗಿ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ, ಕೇವಲ ವಿರೋಧ ಪಕ್ಷಗಳನ್ನ ಹನಿಲಿಕ್ಕೆ ಅನ್ನುವಂತ ಒಂದು ಮನೋಸ್ಥಿತಿಯಿಂದ ಹೊರಗೆ ಬಂದು ಒಳ್ಳೆ ಡಿಬೇಟ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರ ಇಂತ ಅನೇಕ ಬದಲಾವಣೆಗಳು ಕೂಡ ಒಪ್ಕೋಬಹುದು. ಸರ್ಕಾರ ಒಪ್ಪೋದಿಲ್ಲ ಅಂತಿಲ್ಲ, ಆದ್ರೆ ನೀವು ಡಿಬೇಟ್ ಅನ್ನೇ ಮಾಡದೆ, ಚರ್ಚೆಯನ್ನೇ ಮಾಡದೆ, ಸಾರಾಸಗಟಾಗಿ ಇದನ್ನ ತಿರಸ್ಕಾರ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಇವತ್ತು ದೇಶದ ಜನ ಚರ್ಚೆ ಮಾಡುವಂತ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ ಅಂತ ನನಗೆ ಅನಿಸ್ತದೆ. ಎಸ್, ಸರಿ ಪ್ರಸಾದ್. ನಮ್ಮ ಕರಡಿ ಸಾಹೇಬ್ರು ಹೇಳಿದ್ರು, ತುರ್ತು ಪರಿಸ್ಥಿತಿ ಸಮಯ ಆದ ನಂತರ ಕೋರ್ಟ್ ತೀರ್ಮಾನ ಬಂದ ಮೇಲೆ ಇಂದಿರಾ ಗಾಂಧಿ ಅವ್ರು ಏನೇನ್ ಮಾಡಿದ್ರು ಅಂತ ಹೇಳಿ.
ಸುಪ್ರೀಂ ಕೋರ್ಟ್ ದ ತೀರ್ಮಾನ ಬಂದ ನಂತರ ಜಸ್ಟಿಸ್ ಕೃಷ್ಣಯ್ಯನ್ ಅವರು ಅವಕಾಶ ಕೊಟ್ಟ ಮೇಲೆ ಇಂದಿರಾ ಗಾಂಧಿ ಅವ್ರಿಗೆ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಸಭೆ ಆಗುತ್ತೆ. ಅದರಲ್ಲಿ ಜಯಪ್ರಕಾಶ್ ನಾರಾಯಣರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವರು ಜಾರ್ಜ್ ಫರ್ನಾಂಡಿಸ್, ಇವರೆಲ್ಲರೂ ಸೇರಿ ಜಯಪ್ರಕಾಶ್ ನಾರಾಯಣ್ ಅವ್ರು ಕರೆ ಕೊಡ್ತಾರೆ, ಪೊಲೀಸು, ಮಿಲಿಟರಿ, ಆರ್ಮಡ್ ಫೋರ್ಸಸ್ ಎಲ್ಲ ರೆಬೆಲ್ ಆಗಿ ಸರ್ಕಾರದ ಮಾತು ಕೇಳಬೇಡಿ ಅಂತ ಹೇಳಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಲಲಿತ್ ನಾರಾಯಣ್ ಮಿಶ್ರಾ ರೈಲ್ವೆ ಮಿನಿಸ್ಟರ್ನ ಕೊಲೆ ಆಗುತ್ತೆ ಪಾಟ್ನಾದಲ್ಲಿ. ಮತ್ತೆ ಅವರ ಪಕ್ಷದವ್ರಿಗೆ ಕರೆ ಕೊಡ್ತಾರೆ, ಎಲ್ಲರೂ ಸಹ ಇಂದಿರಾ ಗಾಂಧಿ ಅವ್ರ ಮನೆ ಗೆರಾವ್ ಮಾಡಿ ಅವ್ರನ್ನ ಈಚೆ ಬರೋದು ಬಿಡಬೇಡಿ ಅಂತ ಹೇಳಿ. ಈಗ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352 ನಲ್ಲಿ ತರದೆ ಇನ್ನೇನ್ ಮಾಡ್ತೀರಿ? ನಾವೇನ್ ಬಾಂಗ್ಲಾದೇಶ ಪಾಕಿಸ್ತಾನದವ್ರ? ಆದ್ರಿಂದ ಬಹಳ ಸ್ಪಷ್ಟವಾಗಿದೆ, ನಮ್ಮ ಎಲ್ಲವೂ ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ನಡೆದಿರ್ತಕ್ಕಂಥ ಏಡ್ ಸ್ಪೀಚ್ ಬಗ್ಗೆನೂ ದ್ವೇಷ ಭಾಷಣದ ಮೇಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಎಷ್ಟು 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 ಕೇಸ್ಗಳು ದರ್ಜಿ ಆಗಿದೆ ಅಂತ ವಿಚಾರಿಸಿ ನೋಡೋಣ ಇವ್ರ ಮೇಲೆ. ಆದ್ರಿಂದ ಸಂವಿಧಾನದ ತದ್ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ಕರಡಿ ಸಾಹೇಬ್ ಹೇಳ್ದಂಗೆ ಎಮರ್ಜೆನ್ಸಿ ವಿಚಾರದಲ್ಲಿ ಹೇಳ್ತಾರೆ. ಈಗ ಎಷ್ಟು ಜನ ಜೈಲಲ್ಲಿ ಇದ್ದಾರೆ, ಯಾವ್ಯಾವ ಕಾರಣಕ್ಕೆ ಜೈಲಲ್ಲಿ ಇದ್ದಾರೆ ಅಂತ ಹೇಳಿ ನೋಡೋಣ. ಒಬ್ಬ IPS ಆಫೀಸರು ಸಂಜೀವ್ ಭಟ್ ಅಂತ ಹೇಳಿ ಗುಜರಾತ್ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಕ್ಕೆ ಅವ್ರಿಗೆ 30 ವರ್ಷದ ಜೈಲು ಮಾಡಿಸಿದ್ದಾರೆ ಕೋರ್ಟ್ ಇಂದ. ಏನು ಆ ಸ್ಟೇಷನ್ ಅಲ್ಲಿ ಗಾಂಜಾ ಸೀಸ್ ಆಗಿರೋದನ್ನ ಮಾಡಿಲ್ಲ ಅಂತ ಹೇಳಿ. ಕಾಡ್ಲಾ ಪೋಸ್ಟ್ ಅಲ್ಲಿ 4000 kg ಗಾಂಜಾ ಬಂತು. ಯಾರ ಮೇಲೆ ಕೇಸ್ ಹಾಕಿದ್ದೀರಿ? ಆದ್ರಿಂದ ದ್ವೇಷ ಸಾಧನೆ ಮಾಡ್ಲಿಕ್ಕೋಸ್ಕರ ಸಂವಿಧಾನವನ್ನ, ಕಾನೂನನ್ನ ದುರುಪಯೋಗ ಪಡಿಸಬಾರದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮ್ಮ ನಂಬಿಕೆ ಇದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಆತರ ಎಲ್ಲಾದ್ರೂ ನಡ್ಕೊಂಡಿದ್ರೆ ಅದನ್ನ ಹೇಳ್ಬಿಡ್ಲಿ, ನಾನು ಒಪ್ಕೊಳ್ತೀನಿ. ಕರಡಿ ಸಾಹೇಬ್ ಹೇಳಿಲ್ಲ, ಬಿಜೆಪಿ ಅವರು ಯಾವ ನಾಯಕರ ಮೇಲೆ ಇಡಿ ಕೇಸ್ ಹಾಕಿದ್ದಾರೆ ಅಂತ ಸ್ವಲ್ಪ ದಯವಿಟ್ಟು ಹೇಳ್ಬಿಡಿ. ಅಲ್ಲಲ್ಲ, ನಾನ್ ಏನ್ ಹೇಳಿಕ್ ಹೊರಟಿದ್ದೀನಿ ಅಂತಂದ್ರೆ, ನೀವು ಯಾವಾಗ ಕಾಂಗ್ರೆಸ್ನವ್ರ ಮೇಲೆ ಕೇಸ್ ಬೀಳ್ತದ ಅವಾಗ ಬಿಜೆಪಿ ಅವ್ರ ಮೇಲೆ ಯಾಕೆ ಕೇಸ್ ಬಿದ್ದಿಲ್ಲ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರೆ ಅವ್ರ ಮೇಲೆ ಕೇಸ್ ಬೀಳ್ತದ. ನಾವ್ ಯಾವಾಗೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಯಾಕೆ ಕೇಸ್ ಬೀಳೋ ಪ್ರಶ್ನೆನೇ ಬರುದಿಲ್ಲ. ಒಂದು. ಆಮೇಲೆ ಎರಡನೇದ್ದು, ಈ ಮನೋಸ್ಥಿತಿ ಏನದಲ್ಲ, ಬಹುಶಃ ನನಗನ್ನಿಸ್ತದೆ ನಾವ್ ಏನೇನು ಕಾನೂನುಗಳನ್ನ ಮಾಡ್ತೀವಿ ಅದೆಲ್ಲ ನಮ್ಮ ಮೇಲೇನೆ ಇವ್ರು ಚಾರ್ಜ್ ಮಾಡ್ಲಿಕ್ಕೆ ಕಾನೂನು ತರ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ನಿಮ್ ಮನಸ್ಸು ಗಟ್ಟಿಯಾಗಿದೆ, ಬಿಜೆಪಿ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂತ ಭಾವನೆಯಿಂದ ನೀವು ಮಾತಾಡ್ತೀರಿ ಅಂತೇಳಿ. ಅದ್ರೆಲ್ಲ ಯೋಚನೆ ಮಾಡೋರಲ್ಲ. ನಾನು ಸಂವಿಧಾನದ ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥವನು. ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಏನು ಕೇಸೇ ಇಲ್ಲ ಅಂತೀರಾ? ನಿಮ್ಮ ಯತ್ನಾಳ್ ಸಾಹೇಬ್ರು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ 2,500 ಕೋಟಿ ರೂಪಾಯಿ ಕೊಡ್ಬೇಕು, ಮಂತ್ರಿ ಆಗ್ಬೇಕಂದ್ರೆ 100 ಕೋಟಿ ಕೊಡ್ಬೇಕು. ಯಾವ್ದಾದ್ರು ಇಡಿ ಎನ್ಕ್ವೈರಿ ಆಯ್ತಾ? ಬೇರೆ ರಾಜ್ಯಗಳು ಬಿಟ್ಬಿಡಿ, ನಾನು ಎಲ್ಲಾ ರಾಜ್ಯದವರು ಒಂದ್ ನಿಮಿಷ ಪ್ಲೀಸ್. ವ್ಯಾಪಮ್ಸ್ ಗೋಟಾಲ ಅಂತ ಹೇಳಿ ಮಧ್ಯಪ್ರದೇಶದಲ್ಲಿ ಆಯ್ತು. 44 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವತ್ತು ನಿಮ್ಮ ಅಗ್ರಿಕಲ್ಚರ್ ಮಂತ್ರಿಗಳು ಕೇಂದ್ರದಲ್ಲಿ. ವ್ಯಾಪಮ್ ಗೋಟಾಲ ಅಂತ ಕೇಳಿ, ರಿಕ್ರೂಟ್ಮೆಂಟ್ ನಮ್ಮಲ್ಲಿ KPSC ಇದ್ದಂಗ ಅದು ವ್ಯಾಪಮ್ ಗೋಟಾಲ ಅನ್ನೋದಲ್ಲಿ 45 ಜನ ಸತ್ತಿದ್ದಾರೆ. ಅಲ್ಲಿ ಎಷ್ಟು ಜನ SP ಗಳಿಗೆ, IAS ಆಫೀಸರ್ಗಳಿಗೆ JCB ಹತ್ತಿಸಿದ್ದಾರೆ ಅನ್ನೋದು ವಿಚಾರಿಸಿ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ಬೇಡಿ. ನಾವೆಲ್ಲ ಹೇಳ್ತಾನೆ ಇದೀವಿ, ಅದನ್ನ ನೀವು ಕೇಳ್ತಾನೂ ಇಲ್ಲ. ಪ್ರಧಾನ ಮಂತ್ರಿಗಳ ಮೇಲೆ ಬಂದಿರುವಾಗ ನೀವೇನು ಮಾತಾಡ್ತಾ ಇಲ್ವಲ್ಲ, ರೈಫಲ್ ಮೇಲೂ ಇದೆಯಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ವಲ್ಲ. ಚರ್ಚೆ ಆಗ್ಬೇಕಲ್ಲ ಎಲ್ಲ. ಆದ್ರಿಂದ ಯಾರು ಕೂಡ ಆಪಾದನೆ ಬಂದ ಮೇಲೆ ಚರ್ಚೆ ಮಾಡ್ಲಿಕ್ಕೆ ತಯಾರಾಗ್ಬೇಕು. ಚರ್ಚೆ ಮಾಡಕ್ಕೆ ತಯಾರಾಗ್ಲಿಲ್ವಲ್ಲ. ಈಗ ಒಂದು ವಿಷಯ ಅಲ್ಲ ಸರ್, ಒಂದು ವಿಷಯ ಇಬ್ಬರ ನಡುವೆ ಒಂದು ಸಮಾನತೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಏನಂದ್ರೆ, ಮೊದಲು ಈಗ ಹರಿಪ್ರಸಾದ್ ಅವರು ಹೇಳಿದ್ರು, ಕೇಂದ್ರ ಸಚಿವ ಸಂಪುಟದಲ್ಲಿ 25 ಸಚಿವರುಗಳ ಮೇಲೆ ಈ ತರದ ಪ್ರಕರಣಗಳಿದೆ. 28 ಸಚಿವರ ಮೇಲೆ ಈ ತರದ ಪ್ರಕರಣಗಳಿದೆ. 5 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗುವಂತಹ ಪ್ರಕರಣಗಳಿವು. ಅದೇ ರೀತಿ ನೀವು ಕೂಡ ಕಾಂಗ್ರೆಸ್ ಪಕ್ಷದ ಹಲವಾರು ವಿದ್ಯಮಾನಗಳನ್ನೆಲ್ಲ ಹೇಳಿದ್ರಿ. ಸೊ ಒಂದು ವಿಷಯದಲ್ಲಿ ಸಮಾನ ಒಂದು ಅಂಶ ಇದೆ ನಿಮ್ಮಲ್ಲಿ ಅಂತ ಹೇಳಿ ಅನಿಸ್ತದೆ. ಏನು ಅಂತ ಹೇಳಿದ್ರೆ, ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತ ಹರಿಪ್ರಸಾದ್ ಅವರು ಹೇಳಿದ್ರಲ್ಲ, ಅಲ್ಲಿಂದ ಶುರು ಮಾಡಿ ಆಮೇಲೆ ಈ ಕಾನೂನು ತಂದ್ರೆ ಇಬ್ಬರಿಗೂ ಒಪ್ಪಿಗೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮ್ಮ ಉದ್ದೇಶ ಅಲ್ಲ. ಈಗ ಯಾರೇ ಆರೋಪ ಮಾಡಿದ್ರೆ ಅದು ಕೇವಲ ಆರೋಪ ಹಿಟ್ ಅಂಡ್ ರನ್ ಕೇಸ್ ಆಗತ್ತೆ.
ಈಗ ಬಸನಗೌಡ ಅದನ್ನೇ ಪಾಟೀಲ್ ಹೇಳಿದ್ರಲ್ವ ಯತ್ನಾಳ್ ಸರ್ ಹೇಳಿದ್ರು, ಯತ್ನಾಳ್ ಅವರು ಹೇಳಿದ್ರ ಬಗ್ಗೆ ನೀವು ಹೇಳಿದ್ರಿ. ಅದನ್ನೇ ಹೇಳಿದೆ ನಾನು. ನಾನು ಅರ್ಥ ಹೇಳ್ತೇನೆ ನೋಡ್ರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ರು. ಇತ್ತೀಚೆಗೆ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಲಾಗಿದೆ. ಈ ರೀತಿ ಆಧಾರ ರಹಿತ ಆರೋಪಗಳನ್ನ ಮಾಡಿದಾಗ ಪಾರ್ಟಿ ಸಹಿಸುವುದಿಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಮೊನ್ನೆ ಅವ್ರನ್ನ ಹೊರಗೆ ಹಾಕೋದ್ರ ಮುಖಾಂತರ. ಹೀಗಾಗಿ ಯಾರೇ ಆರೋಪ ಮಾಡಿದ್ರು ಅದಕ್ಕೆ ಸಮರ್ಪಕವಾದಂತಹ ದಾಖಲೆಗಳನ್ನ ಕೊಡ್ಬೇಕಾಗ್ತದೆ, ಅದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಇಲ್ಲಂದ್ರೆ ನಿರಂತರವಾಗಿ ಈ ರೀತಿ ರಾಜಕಾರಣದಲ್ಲಿ ಇದ್ದಂತವ್ರು ಆರೋಪ ಇದ್ದೇ ಇರ್ತದೆ, ಅವ್ರು ಮಾಡೇ ಮಾಡ್ತಾರೆ. ಹಾಗಾಗೋದಿಲ್ಲ. ಆದ್ರೆ ನಿಮ್ಮ ಇದ್ರ ಮೇಲೆ ಹಿಂದಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಉದಾಹರಣೆ, ರಾಜೀವ್ ಗಾಂಧಿ ಇದ್ದಂತ ಸಂದರ್ಭದಲ್ಲಿ ನಡೆದಂತ ಬೋಫೋರ್ಸ್ ಹಗರಣ ಇರ್ಬೋದು, ಕಲ್ಲಿದ್ದಲ ಹಗರಣ ಇರ್ಬೋದು, 2G ಸ್ಪೆಕ್ಟ್ರಮ್ ಹಗರಣ ಇರ್ಬೋದು. ನಾವು ಹೇಳ್ತಾ ಹೋದ್ರೆ ನೂರಾರು ಹಗರಣಗಳು ಇವತ್ತು ಅವತ್ತು ನಡೆದಿದ್ದಾವ್ ಮತ್ತು ಅದು ಸಾಬೀತ್ ಕೂಡ ಆಗಿದೆ. ನೀವು ಅವತ್ತು ಅನೇಕ ಮಂತ್ರಿಗಳನ್ನ ರಾಜೀನಾಮೆ ಕೂಡ ತಗೊಂಡಿದ್ದೀರಿ. ಹೀಗಾಗಿ ಒಪ್ತಕ್ಕಂತ ಮಾತಿದೆ, ಯಾವಾಗ ಇಂಥ ಕಾನೂನುಗಳ ಬದಲಾವಣೆ ಆಗ್ತವೆ, ಅದು ಬಹಳಷ್ಟು ಭ್ರಷ್ಟಾಚಾರಗಳನ್ನ ತಡಿಲಿಕ್ಕೆ ಮತ್ತು ಅದನ್ನ ಬಂಧನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಹೀಗಾಗಿ ಕಾನೂನುಗಳು ಕಾಲಕ್ಕೆ ಬದಲಾವಣೆ ಆಗ್ಬೇಕಾದಂತ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಈಗ ಅಮಿತ್ ಸಾಹೇಬ್ರೆ, ಕರಡಿ ಸಾಹೇಬ್ರು ಹೇಳಿದ್ರು ಕರ್ನಾಟಕ ಇದು ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಬಫೋರ್ಸು, ಕಲ್ಲಿದ್ಲು, ಇವೆಲ್ಲ ಹಗರಣಗಳಿತ್ತು ಅಂತ ಹೇಳಿ. ದೋಷ ಮುಕ್ತ ಅಂತೇಳಿ ರಾಜೀವ್ ಗಾಂಧಿ ಅವರು ದೋಷ ಮುಕ್ತ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದ್ರೆ ಇವ್ರು ಅದನ್ನ ಹೇಳ್ತಾನೆ ಇರ್ತಾರೆ. ಕಾಲ್ಗೇಟ್ ಅಲ್ಲಿ ಅದು 2G ಇದರಲ್ಲಿ ರಾಜ ಅಂತ ಹೇಳಿ ಮತ್ತೆ ಕನ್ನಿಮೋಳಿ ಅವ್ರು ಜೈಲಲ್ಲೂ ಸಹ ಇದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಪ್ರಿಸಂಪ್ಟಿವ್ ಲಾಸ್ ಮಾಡಿರೋದು ಇವ್ರು. ಅದಕ್ಕೆ ನಾವು ಹೇಳ್ತಾ ಇದ್ರು, ಸಂವಿಧಾನಿಕ ಪದವಿದಲ್ಲಿ ಇದ್ದಂತ CAG VN ಅವರು ಯಾರಿದ್ರು, VN ರಾಯ್ ಅವರು ಅವರ ದುರುಪಯೋಗ ಪಡಿಸ್ಕೊಂಡು ಪ್ರಿಸಂಪ್ಟಿವ್ ಲಾಸ್ ಅದು 1,75,000 ಅಷ್ಟೇ ಎಷ್ಟೋ ಸೊನ್ನೆಗಳು ಸೇರಿಸ್ಬಿಟ್ರು. ಯಾರಿಗಾದ್ರೂ ಒಬ್ಬರ ಮೇಲೆ ಪ್ರೂವ್ ಆಗಿದ್ಯಾ ಕೇಳಿ? ಸುಳ್ಳು ಹೇಳಿಬಿಟ್ಟು ಅದನ್ನ ಇದನ್ ಮಾಡಕ್ ಹೋಗೋದಿಲ್ಲ. ಭ್ರಷ್ಟಾಚಾರದ ಆರೋಪಗಳು ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತೀನಿ ಕೇಳಿ, ಇದೇ 26/11 ಬಾಂಬೆನಲ್ಲಿ ಆದಾಗ ಶಿವರಾಜ್ ಪಾಟೀಲ್ರು ರಾಜೀನಾಮೆ ಕೊಡ್ತಾರೆ. ಪಹಲ್ಗಾಮ್ ಅಲ್ಲಿ ಆಯ್ತಲ್ಲ, ಅಲ್ಲಿ ಅಮಿತ್ ಶಾ ಅವರು ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಅಂತೇಳಿ. ಯಾಕಂದ್ರೆ ಮಾರಲ್ ಗ್ರೌಂಡ್ಸ್ ಮಾತಾಡೋ ಜನ, ನೈತಿಕತೆಯ ಬಗ್ಗೆ ಮಾತಾಡೋ ಜನ ಮೊದಲು ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಅಟ್ ಹೋಮ್ ಅಂತ ಹೇಳಿ ಮೊದಲು ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಪ್ರಕರಣಗಳು ಯಾವ್ದಾದ್ರು ಇದೆಯಾ ಕೇಳಿ ನೋಡಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಎಲ್ಲೂ ಇಲ್ಲ. ಯಾರು ಭ್ರಷ್ಟಾಚಾರದಲ್ಲಿದ್ದಾರೆ ಅವ್ರಿಗೆ ಪ್ರಮೋಷನ್ಗಳು ಸಿಗ್ತಾನೆ ಇರ್ತವೆ. ಕಾಂಗ್ರೆಸ್ ಪಕ್ಷದಲ್ಲಿ ಆರೋಪಗಳು ಬಂದಾಗ ಅಥವಾ ಕರ್ತವ್ಯ ಲೋಪಗಳಾದಾಗ ನಾವು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು. ಸರ್ ಇರ್ಲಿ ಸರ್, ನಾವೀಗ ಸ್ವಲ್ಪ ಇತಿಹಾಸಕ್ಕೆ ಹೋದ್ರೆ ಮತ್ತಷ್ಟು ಅದ್ರ ಬಗ್ಗೆನೇ ಚರ್ಚೆ ಆಗುತ್ತೆ. ನಾನು ಕೇಳ್ತಾ ಇರೋದು, ಈಗ ಕಡಾಡಿ ಅವರೇ, ಈಗ ಆಯ್ತು, ಒಂದು CBI ಒಂದು ಕೇಸ್ ಹಾಕ್ತು, ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಮುಖ್ಯಮಂತ್ರಿ ಮೇಲೆ ಒಂದು ಕೇಸ್ ಹಾಕ್ತು ಅಂತ ಹೇಳಿ ಇಟ್ಕೊಳ್ಳಿ. ಅದಕ್ಕೆ ಶಿಕ್ಷೆಯ ಪ್ರಮಾಣ 5 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಆ ಸೆಕ್ಷನ್ ಅಲ್ಲಿ ಶಿಕ್ಷೆಯ ಪ್ರಮಾಣ 5 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿ ಇಟ್ಕೊಳ್ಳಿ. ಪೊಲೀಸ್ ಕಸ್ಟಡಿಗೆ ತಗೋತಾರೆ, ಆಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋಗುತ್ತೆ, ಜಾಮೀನು ಸಿಗೋದಿಲ್ಲ. 30 ದಿನ ಅವರು ಕಸ್ಟಡಿನಲ್ಲಿ ಇಡ್ತಾರೆ. 30 ದಿನ ಕಸ್ಟಡಿನಲ್ಲಿ ಇದ್ದವರು 31ನೇ ದಿನ ಅವರು ಸ್ಥಾನ ತ್ಯಾಗ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಗವರ್ನರ್ ಅವರನ್ನು ವಜಾ ಮಾಡಬೇಕು ಅಂತ ಈ ಹೊಸ ಕಾಯ್ದೆ ಹೇಳ್ತಾ ಇದೆ. ನಾನ್ ಕೇಳ್ತಾ ಇರೋದು, ನೀವು ತನಿಖಾ ಏಜೆನ್ಸಿಗಳೇ ಅವರೇ ವಾದಿಗಳು, ಅವರೇ ಪ್ರತಿವಾದಿಗಳು, ಅವರೇ ಜಡ್ಜು, ಅವರೇ ಶಿಕ್ಷೆ ವಿಧಿಸುವವರು ಅಂತ ಹೇಳಿ ಆದ್ರೆ ಹೇಗೆ? ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಪ್ರೊವಿಷನ್ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಆರೋಪಗಳು ಬರ್ತವೆ. ರಾಜಕಾರಣಿಗಳು ಯಾರಿದ್ದಾರೆ ಈಗ? ಯಾರು ಬಾಕಿ ಇಲ್ಲ, ಬಹಳ ಕಡಿಮೆ ಜನ. ಈಗ ಯಾವ್ದಾದ್ರು ಒಂದು ಕ್ರಿಮಿನಲ್ ಕೇಸ್ ಇರುತ್ತೆ ಮತ್ತು ಬೇರೆ ಬೇರೆ ತರದ ಕೇಸ್ಗಳು ಇರ್ತವೆ. ದೊಡ್ಡದು ಬಿಡಿ, ರಾಬರಿ ಅಥವಾ ರೇಪ್ ಅದೆಲ್ಲ ಬಿಡಿ, ಬೇರೆ ತರದ ಭ್ರಷ್ಟಾಚಾರದ ಪ್ರಕರಣಗಳು ಬೇರೆ ಬೇರೆ ತರದ ಆಯಾಮಗಳಿದೆ. ಅದಕ್ಕೆ ಬೇಕಾದಷ್ಟು ಕೇಸ್ಗಳಿದೆ. ಆರೋಪ ಬಂದ ತಕ್ಷಣ ಈಗ ನಿಮಗೆ ಆರೋಪ ಸಾಬೀತಾಗ್ಬೇಕಲ್ವ? ಒಂದು ಕಾಮನ್ ಜುಡಿಷಿಯರಿಗೆ ಸಂಬಂಧಿಸಿದ ಒಂದು ಕಾಮನ್ ತಿಳುವಳಿಕೆ ನಮ್ದು ಏನಂತ ಹೇಳಿದ್ರೆ ಆರೋಪ ಸಾಬೀತಾಗ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆನೆ ನೀವು ಸ್ಥಾನದಿಂದ ತೆಗೆದುಹಾಕೋದಾದ್ರೆ ಮೋರಲ್ ಗ್ರೌಂಡ್ ಮೇಲೆ ಅರ್ಧಕ್ಕರ್ಧ ಖಾಲಿ ಆಗುತ್ತೆ. ಬಿಜೆಪಿನಲ್ಲೂ ಅರ್ಧಕ್ಕರ್ಧ ಜನ ಖಾಲಿ ಆಗ್ತಾರೆ, ಆಮೇಲೆ ಕಾಂಗ್ರೆಸ್ನಲ್ಲೂ ಅರ್ಧಕ್ಕರ್ಧ ಜನ ಖಾಲಿ ಆಗ್ತಾರೆ. ಆಮೇಲೆ ಅವ್ರು ಹೇಳಿದ ಹಾಗೆ, ಹರಿಪ್ರಸಾದ್ ಅವರು ಹೇಳಿದ ಹಾಗೆ, ಮೊದಲು ನೀವು ಅಲ್ಲಿಂದ ಪಾರ್ಟಿಯಿಂದ ಶುರು ಮಾಡಬಹುದಲ್ವ ಅದನ್ನ? ಇಲ್ಲ, ನಾವು ಅನೇಕ ಹಳೆಯ ಘಟನೆಗಳನ್ನ ನಾವು ನೆನಪು ಮಾಡ್ಕೊಂಡ್ರೆ, ನಾನು ಇತ್ತೀಚೆಗೆ ಹೇಳಿದೆ, ವಾಲ್ಮೀಕಿ ಹಗರಣದಲ್ಲಿ ಸುಮಾರು 187 ಕೋಟಿ ರೂಪಾಯಿಗಳ ಹಗರಣ ಆಯ್ತು. ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು, ಜೈಲಿಗೆ ಹೋಗ್ಬೇಕಾಗಿ ಬಂತು. ವಾಪಸ್ ಅವ್ರನ್ನ ಮಂತ್ರಿ ಮಂಡಳಕ್ಕೆ ತಗೋಂತ ಪ್ರಯತ್ನಗಳು ಕೂಡ ನಡೆದುವಂತಂದ್ರೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ ಅನ್ನುವಂಥದ್ದು ಅನಿಸ್ಬೇಕಲ್ಲ, ಅದು ಅನಿಸ್ತಾ ಇಲ್ಲ. ಒಂದು, ನಾವು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಯಾವುದು ಪಾರ್ಟಿ ಜಾರ್ಖಂಡ್ ನಲ್ಲಿ ಶಿಬು ಸೋರೆನ್ ಇತ್ತೀಚೆಗೆ ಅವ್ರ ಮಗ ಅಂತ ಕಾಣಿಸ್ತದ, ಅಲ್ಲಿ ಮುಖ್ಯಮಂತ್ರಿ ಆದವರು ಅವ್ರ ಮೇಲೆ ಆರೋಪ ಬಂದಾಗ ಕೂಡ ರಾಜೀನಾಮೆ ಕೊಡದೆ ಬಹಳ ದೂರ ಹೊರಗಡೆ ಓಡಾಡಿದ್ರು. ಆಮೇಲೆ ಅವರ ಶ್ರೀಮತಿ ಅವ್ರಿಗೇನೋ ಮುಖ್ಯಮಂತ್ರಿಯನ್ನ ಮಾಡಿದ್ರು. ಅಂದ್ರೆ
ಯಾವಾಗ ವ್ಯಕ್ತಿ ಅಧಿಕಾರದಲ್ಲಿ ಇರ್ತಾನ, ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಂತ ಅನೇಕ ಘಟನೆಗಳು ನಡೆದಾಗ ಕೂಡ ಅದನ್ನ ಮುಚ್ಚಿ ಹಾಕ್ತಕ್ಕಂತ ಪ್ರಯತ್ನಗಳು ಆಗ್ತವೆ ಅನ್ನುವಂಥದ್ದು ನಮ್ ಕಣ್ಣು ಎದುರುಗಡೆನೆ ಇದೆ. ಆ ಮುಚ್ಚಿ ಹಾಕುವಂತದ್ದಕ್ಕೆ ಆಸ್ಪದ ಆಗ್ಬಾರ್ದು ಅನ್ನುವಂತ ಕಾರಣದಿಂದ 30 ದಿನ ಯಾರು ಜೈಲಿನಲ್ಲಿರ್ತಾರೆ ಅವರು ರಾಜೀನಾಮೆ ಕೊಡುವಂತ ಸಂದರ್ಭ ಬಂದ್ರೆ ಬಹುಶಃ ಒಂದು ನ್ಯಾಯಸಮ್ಮತ ತನಿಖೆ ಆಗ್ಬಹುದು ಅನ್ನುವಂಥದ್ದು ಕೇವಲ ಒಂದೇ ಪಾರ್ಟಿ ಅಲ್ಲ, ಎಲ್ಲ ಪಾರ್ಟಿ ರಾಜಕಾರಣಿಗಳಿಗೂ ಅನ್ವಯ ಆಗ್ತದ. ಅದು ಕೇವಲ ಕಾಂಗ್ರೆಸ್ಗೆ ಅನ್ವಯ ಆಗ್ತದ, ಬಿಜೆಪಿ ಸರ್ಕಾರದಲ್ಲಿದೆ ಅದಕ್ಕೆ ಅನ್ವಯ ಆಗುದಿಲ್ಲ, ಹಂಗೇನಿಲ್ಲ. ನಮಗೂ ಅನ್ವಯ ಆಗ್ತದ, ಅವ್ರಿಗೆ ಅನ್ವಯ ಆಗ್ತದ. ಇದನ್ನ ಸ್ವಾಗತ ಮಾಡ್ಬೇಕಾದಂತದ್ದು, ಅಥವಾ ಈ ಕಾನೂನಲ್ಲಿ ಏನಾದ್ರೂ ತಿದ್ದುಪಡಿಗಳಾಗ್ಬೇಕಾಗಿದ್ರೆ, ಹೊಸದು ಸೇರಿಸ್ಬೇಕಾಗಿದ್ರೆ ಚರ್ಚೆ ಆಗ್ಲಿ. ನೀವು ಚರ್ಚೆನೆ ಮಾಡದೆ ಏಕಾಏಕಿ ವಿರೋಧ ಮಾಡುದು ಎಷ್ಟು ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಎಸ್ ಸರ್. ಅಮಿತ್ ಸಾಹೇಬ್ರೆ, ಕರಡಿ ಸಾಹೇಬ್ರು ಹೇಳಿದ್ರು ವಾಲ್ಮೀಕಿ ಹಗರಣ ಬಹಳ ಜೋರಾಗಿ ಇಟ್ಕೊಂಡಿದ್ದಂಗೆ ಕಾಣುತ್ತೆ. ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿದೆ, ಕೋರ್ಟ್ ಅಲ್ಲಿ ನಿರಪರಾಧಿ ಅಂತ ಬಂದಿದ್ದಾರೆ, ಅವ್ರ ರೋಲ್ ಏನಿಲ್ಲ ಅಂತ ಆಗಿದೆ. ಅದಲ್ದೆ ನಾವು ಅವ್ರು ಇನ್ನೂ ತಗೊಂಡಿಲ್ಲ, ತಗೋಬೇಕು ಅಂತ ಇದೆ. ಅವ್ರ ಮೇಲೆ ನಿರಪರಾಧಿ ಅಂದ್ರೆ ನಾವು ತಗೋತೀವಿ ಅಂತ ಹೇಳ್ತೀವಿ. ಅದ್ರಲ್ಲಿ ಮುಖ್ಯಮಂತ್ರಿಗಳು ಇನ್ನೂ ಆರೋಪಯುಕ್ತರಾಗಿ ಹೊರಗೆ ಬರೋದಕ್ಕಿಂತ ಮುಂಚೆನೇ ಕರಡಿ ಸಾಹೇಬ್ರೆ, ತಾವು ಮಾತಾಡುವಾಗ ಎಲ್ಲೂ ಮಧ್ಯದಲ್ಲಿ ಮಾತಾಡಿಲ್ಲ. ಸ್ವಲ್ಪ ಹೇಮಂತ್ ಸೊರೇನ್ ಅವರು ಅವ್ರ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡ್ಬೇಕು ಅಂತ ನನ್ಗೆ ಒಳ್ಳೆ ಸ್ನೇಹಿತರು. ಅವ್ರ ಮುಖ್ಯಮಂತ್ರಿ ಮೊದಲನೇ ಸರಿ ಆಗುವಾಗ ನಾನೇ ಅಲ್ಲಿ ಉಸ್ತುವಾರಿ ವಹಿಸಿದವನು. ಅವ್ರನ್ನ ಸೇರ್ಸ್ಕೋಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನ ಮಾಡಿದ್ರು. ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಜೈಲಲ್ಲಿ ಇಟ್ರು. ಸುಪ್ರೀಂ ಕೋರ್ಟ್ ಅವ್ರನ್ನ ಕ್ಲಿಯರ್ ಮಾಡಿದೆ, ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ. ಅಷ್ಟು ದಿನ ಜೈಲಲ್ಲಿ ಇಟ್ಕೊಂಡು ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಈಗಲೂ ಕೂಡ ಉಮರ್ ಖಾಲಿದ್ ಅಂತ ಹೇಳಿ ಜೈಲಲ್ಲಿ 5 ವರ್ಷದಿಂದ ಇದ್ದಾರೆ, ಯಾವುದೇ ಆಪಾದನೆಗಳಿಲ್ಲ ಪಾಪ ಅವನ ಮೇಲೆ. ಯಾವುದು ನಮ್ಮ ಈಗ ತಂದಿರುವಂತಹ ಹರಿಪ್ರಸಾದ್ ಸರ್ ಡಿವಿಯೇಟ್ ಆಗೋದು ಬೇಡ. ನಾನು ಕೇಳ್ತಾ ಇರೋದು, ಈಗ ನೀವು ಹೇಳಿದ್ರೆ ತನಿಖಾ ಏಜೆನ್ಸಿಗಳ ದುರುಪಯೋಗದ ಪ್ರಶ್ನೆ ಬಂತು. ನಾವು ಚುನಾವಣಾ ಆಯೋಗವನ್ನೇ ತೆಗೆದುಕೊಳ್ಳೋಣ. ಈಗ ಕಡಡಿಯವರೀಗ ಒಂದು ದೊಡ್ಡ ಆರೋಪ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಏನು ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಿಸಿದ, ಅಂದ್ರೆ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಅದಾದ್ಮೇಲೆ ಕೇಂದ್ರ ಸಚಿವ ಸಂಪುಟದಲ್ಲಿದ್ದಂತಹ ಜವಾಬ್ದಾರಿಯುತ ಸಚಿವರಾದಂತಹ ಮಾನ್ಯ ಅನುರಾಗ್ ಠಾಕೂರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಇಲ್ಲ, ರಾಯ್ಬರೇಲಿನಲ್ಲಿ ಈ ತರದ್ದು 1 ಲಕ್ಷ 1.5 ಲಕ್ಷ ಕಳ್ಳ ಮತದಾನಗಳೆಲ್ಲ ಮತದಾರರ ಪಟ್ಟಿನಲ್ಲಿ ಇದೆ. ಅದೇ ರೀತಿ ವಯನಾಡ್ನಲ್ಲಿ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ತರ ಆಗಿದೆ ಅನ್ನುವಂತ ಮಾತನ್ನೆಲ್ಲ ಹೇಳಿದ್ರು. ಇದು ಚುನಾವಣಾ ಆಯೋಗ ಏನ್ ಮಾಡ್ಬೇಕಾಗಿತ್ತಾಗಿದ್ರೆ, ಈಗ ನಮ್ಮ ಕಾಳಜಿ ಇರೋದು ಇಂತಹ ಸ್ಟ್ಯಾಟ್ಯುಟರಿ ಬಾಡಿಗಳು ಅವುಗಳ ಪವಿತ್ರವನ್ನು ಉಳಿಸ್ಕೋಬೇಕು, ಅವು ಬಹಳ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅನ್ನೋದು ಎಲ್ಲರದ್ದು ನಮ್ಮ ಇಚ್ಛೆ. ರಾಜಕಾರಣಿಗಳೆಲ್ಲ ನಾವೆಲ್ಲರೂ ಜನಸಾಮಾನ್ಯರು ಅದನ್ನು ಬಯಸ್ತೀವಿ. ಚುನಾವಣಾ ಆಯೋಗದ ಮೇಲೆ ಇಂಥ ದೊಡ್ಡ ಆರೋಪಗಳು ಬಂದಾಗ ಅದನ್ನು ತನಿಖೆ ಮಾಡಬೇಕಾಗಿತ್ತು, ಚುನಾವಣಾ ಆಯೋಗ ಮಾಡಲಿಲ್ಲ. ಬರೀ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಡುತ್ತೆ, 15 ದಿನದೊಳಗಡೆ ನೀವು ಇದನ್ನ ದಾಖಲೆಗಳನ್ನು ಕೊಡಿ, ಇಲ್ಲ ಅಂದ್ರೆ ದೇಶದ ಕ್ಷಮೆ ಯಾಚಿಸಿ ಅಂತ ಹೇಳುತ್ತೆ. ಅನುರಾಗ್ ಠಾಕೂರ್ ಅವರಿಗೆ ಹೇಳ್ಬೇಕಾಗಿತ್ತಲ್ಲ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ, ಅದನ್ನ ನೀವು ಈ ತರ ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ, ನೀವು ಕ್ಷಮೆ ಯಾಚಿಸಿ ದೇಶದ ಅಂತೇಳಿ ಹೇಳ್ಬೇಕಾಗಿತ್ತಲ್ಲ. ಅಂದ್ರೆ ಇಲ್ಲಿ ಪ್ರಶ್ನೆ ಇರೋದು, ತನಿಖಾ ಏಜೆನ್ಸಿಗಳು ಕೇಸ್ಗಳನ್ನ ಹಾಕ್ತವೆ, 30 ದಿನ ಒಬ್ಬನ್ನ ಇವತ್ತು ಜಾಮೀನ್ ಇಲ್ಲದೆ ಒಳಗಡೆ ಉಳಿಸೋದು ದೊಡ್ಡ ಸಂಖ್ಯೆನೇ ಅಲ್ಲ. 90 ದಿನದವರೆಗೆ ಈಗ ಹೊಸ ಆಕ್ಟ್ ನಲ್ಲಿ ಏನು CRPC IPC ಇದ್ದ ಆಕ್ಟ್ ನಲ್ಲಿ ಈಗ ಇವತ್ತು ಭಾರತೀಯ ದಂಡ ಸಂಹಿತೆ ಏನು ಬಂದಿದೆ ಅದರ ಪ್ರಕಾರ 90 ದಿನದವರೆಗೆ ನೀವು ಬೇಲ್ ಇಲ್ಲದೆ ನೀವು ಕಂಟಿನ್ಯೂ ಮಾಡಬಹುದು ಅನ್ನುವಂತ ಪ್ರೊವಿಷನ್ ಕೂಡ ಇದೆ. ಸೊ ಈ ಮಿಸ್ಯೂಸ್ ಆಫ್ ದಿಸ್ ಸ್ಟ್ಯಾಟ್ಯುಟರಿ ಬಾಡೀಸ್ ಇದೆಯಲ್ಲ, ಇದರ ಅಪಾಯ ಇದೆ. ಇದು ಬಹಳ ಬಹಳ ನಮ್ಗೆಲ್ರಿಗೂ ಆತಂಕ ತರುವಂತದ್ದು. ಇದು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ನವರು ನಿಮ್ಮ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಹೊರಿಸ್ತಾರೆ. ನಾನು ಪತ್ರಕರ್ತನಾಗಿ ನನಗದು ಸಂಬಂಧಿಸಿದಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಈ ತರ CBI ಅನ್ನ ಯಾವ ತರ ಮಾಡುತ್ತಾ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಹಿಂದೆ ನಾವು ಪತ್ರಕರ್ತರು ಬರೆದಿದ್ದೀವಿ ಅದರ ಬಗ್ಗೆ. ಈ ಮಿಸ್ಯೂಸ್ ಆಫ್ ಏಜೆನ್ಸಿ ಇದೆಯಲ್ಲ, ಇಂತಹ ಸಂಭಾವ್ಯಗಳು ಜಾಸ್ತಿ ಇರುವಾಗ, ಅವಕಾಶಗಳು ಜಾಸ್ತಿ ಇರುವಾಗ ಮತ್ತು ಅಂತದ್ದು ನಡೀತಾ ಇರುವಾಗ ನೀವು ಇನ್ನೊಂದು ಹೊಸ ಕಾನೂನು ತಂದಾಗ ಈ ಕಾರ್ಯಾಂಗನೇ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂತ ಪರಿಸ್ಥಿತಿ ಬರುತ್ತಲ್ವಾ? ಈಗ ಮುಖ್ಯಮಂತ್ರಿಯವರನ್ನು ಯಾರು ಆಯ್ಕೆ ಮಾಡೋದು? ಶಾಸಕರು. ಪ್ರಧಾನಮಂತ್ರಿಯನ್ನು ಯಾರು ಆಯ್ಕೆ ಮಾಡೋದು? ಲೋಕಸಭಾ ಸದಸ್ಯರು. ನೀವು ಅವರ ಅಧಿಕಾರವನ್ನು ಕಿತ್ಕೊಳ್ಳಿಕ್ ಹೋದ್ರೆ ಹೇಗೆ? ಒಂದು ಯಾವ ಕಾನೂನು ಈ ತರದ ಘಟನೆ ಆಗುದಿಲ್ಲ. ಮತ್ತೆ ಆಗುವಂತವಿದ್ದಂದ್ರೆ ತಾವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಲೋಕಸಭೆಯಲ್ಲಿ. ನೀವು ಚರ್ಚೆನೆ ಮಾಡದೆ ಪಲಾಯನ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು. ಎರಡನೇ ತಾವು ಹೇಳಿದ್ರಿ PC ಮೋಹನ್ ಅವ್ರ ಕ್ಷೇತ್ರದಲ್ಲಿ ಅವ್ರು ಬಂದು ಆರೋಪ ಮಾಡಿದ್ರು, ವಾಪಸ್ ನಮ್ಮ ಅನುರಾಗ್ ಠಾಕೂರ್ ಅವರು ಹೇಳಿದ್ರಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವರು ಏನೇನ್ ಆರೋಪ ಮಾಡಿದ್ರು ಆ ಎಲ್ಲಾ ಸಾಕ್ಷ್ಯಗಳನ್ನ ಏನ್ ಹೇಳ್ತೇನೆ ಅಂತ ಹೇಳಿದ್ರು ಎಲ್ಲ ಬಿದ್ದೋದು. ಇತ್ತೀಚೆಗೆ ಅವರು ಬೆಂಗಳೂರಿಗೆ ಬಂದು ಒಂದು ಪ್ರತಿಭಟನಾ ಸಭೆಯನ್ನ ಮಾಡಿ ಅಲ್ಲಿ ಏನೇನು ಉಲ್ಲೇಖ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಜನ ಮತದಾರರು ಬಂದು ಅವರಾಗೆ ಉತ್ತರ ಕೊಟ್ರು. ಯಾರೋ 120 ವರ್ಷ ಅಂತ ಹೇಳಿದ್ರು, ಇಲ್ಲ ನನ್ಗೆ ಅಷ್ಟು ವಯಸ್ಸಿಲ್ಲ, ನಾನು ಇದೀನಿ ಇಲ್ಲಿ ಅಂತ ಹೇಳಿ ಒಬ್ಬ ಮಹಿಳೆ ಬಂದು ಹೇಳುವಂತದ್ದಾಯ್ತು. ಯಾವ್ದೋ ಒಂದು ಫ್ಯಾಮಿಲಿ ಹೇಳಿದ್ರು, ಅವರೊಬ್ರು ಕಾಂಗ್ರೆಸ್ ಕಾರ್ಯಕರ್ತರು ನಾನು,
ನನ್ ಪಾರ್ಟಿ ಇದು ನೆಗದ್ ಬಿದ್ದು ಹೋಗ್ತದ ಅಂತೇಳಿ ಅವರು ಬಂದು ಟಿವಿ ಒಳಗಡೆ ಇಂಟರ್ವ್ಯೂ ಕೊಟ್ರು. ನೀವ್ ಇದೆಲ್ಲ ಗಮನಿಸ್ತಾ ಇದೀರಿ. ನಾನೇನ್ ಬಯಸ್ತೇನೆ ಅಂತಂದ್ರೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಲೋಕಸಭೆಯಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಯಾವ ರೀತಿ ಒಂದು ಆರೋಪಗಳನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡ್ ಮಾಡ್ಬೇಕಾಗಿತ್ತು. ಅದಾಗ್ಲಾರ್ದೆ ಕೇವಲ ಈ ರೀತಿ ಬೇಸ್ಲೆಸ್ ಆರೋಪಗಳನ್ನ ಮಾಡೋದ್ರಿಂದ ಕಾಂಗ್ರೆಸ್ ಪಾರ್ಟಿಗಾಗ್ಲಿ ಮತ್ತು ರಾಹುಲ್ ಗಾಂಧಿ ಅವರಿಗಾಗ್ಲಿ ಒಂದು ಗೌರವ ಸಿಗೋದಿಲ್ಲ ಅಂತೇಳಿ ನನಗನ್ನಿಸ್ತದ. ಇತ್ತೀಚೆಗೆ ಇದೇನ್ ಪ್ರಹಸನ ನಡೆದದ, ಬಹುಶಃ ಇದು ಎಲ್ಲೂ ನಿಲ್ಲೋದಿಲ್ಲ. ಮತ್ತು ಆ ಕಾರಣದಿಂದ ಚುನಾವಣಾ ಆಯೋಗ ಕೂಡ ನೀವೇನು ಆರೋಪ ಮಾಡ್ತಾ ಇದ್ರಿ ಅದಕ್ಕೆ ಸಾಕ್ಷಿಗಳನ್ನ ಕೊಡ್ರಿ ಅನ್ನುವಂತ ತಪ್ಪೇನಿದೆ. ಒಂದ್ ವೇಳೆ ಅವ್ರ ಸಾಕ್ಷಿಗಳನ್ನ ಕೊಟ್ರೆ ತನಿಖೆ ಆಗ್ತದೆ, ಅದನ್ನ ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ. ನೀವು ಸಾಕ್ಷಿಗಳನ್ನೇ ಕೊಡ್ಲಾರ್ದೆ ಕೇವಲ ಈ ರೀತಿ ಆರೋಪ ಮಾಡ್ತಾ 4 ದಿನ ಪತ್ರಿಕೆಯಲ್ಲಿ ಸುದ್ದಿ ಆಗ್ಬಹುದು, ಟಿವಿಯಲ್ಲಿ ಒಂದು ನ್ಯೂಸ್ ಆಗ್ಬಹುದು, ಬಿಟ್ರೆ ಬೇರೆ ಏನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇದರಿಂದ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ನಾಯಕರಾಗಿ ಅವ್ರ ವರ್ತನೆ ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಇಲ್ಲ ಅನ್ನುವಂಥದ್ದು ಕೂಡ ದೇಶದ ಜನರ ಎದುರುಗಡೆ ಈಗ ಬಟಾ ಬಯಲಾಗ್ತಾ ಇದೆ. ಎಸ್ ಸರಿ ಬಸವ ಸರ್. ಅಮಿತ್ ಸಾಹೇಬ್ರೆ, ಚುನಾವಣೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ತಾವು ಮಾತಾಡಿದ್ರಿ. ಬೇರೆ ರಾಜ್ಯಗಳು ಬಿಟ್ಬಿಡಿ, ಕರ್ನಾಟಕ ರಾಜ್ಯದಲ್ಲಿ ಮಹದೇವಪುರ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತ ಕೇಂದ್ರ ಲೋಕಸಭಾ ಇದರಲ್ಲಿ ಅವ್ರು ಗೆದ್ದಿರೋದು 32,000ದಲ್ಲಿ. ಮಹದೇವಪುರ ಒಂದರಲ್ಲೇ ಎಷ್ಟು ಮಿಸ್ಯೂಸ್ ಆಗಿದೆ ವೋಟರ್ ಲಿಸ್ಟ್ ಅಂತೇಳಿ ಸಾಬೀತ್ ಮಾಡಿದೀವಿ, ಸಾಕ್ಷಿ ಸಮೇತ ಕೊಟ್ಟಿದೀವಿ. ಇವೆಲ್ಲವೂ ನೋಡಿದಾಗ ಈಗ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ನೋಡಿ, ಅವ್ರು 5 ಗಂಟೆಗೆ 58% ಏನೋ ಇದು ವೋಟಿಂಗ್ ಆಗಿದೆ ಅಂತ, ಮತದಾನ ಆಗಿದೆ ಅಂತ ಹೇಳಿ, ಮಧ್ಯರಾತ್ರಿ 11 ಗಂಟೆಗೆ ಅದು 64% ಹೋಗಿದೆ. 45 ಲಕ್ಷ ವೋಟ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಬಂದಾಗ ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಡ್ಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಮೇಲೆ FIR ಮಾಡ್ತೀವಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂದ್ರೆ ಅದಕ್ಕೆಲ್ಲ ನಾವು ಭಯ ಬೀಳೋದಿಲ್ಲ. ಅವ್ರು ಹಾಕ್ಲಿ, ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ. ಅದೇ ರೀತಿ ನಾವು ಹರಿಯಾಣದಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗ 0.5% ಅಲ್ಲಿ ನಾವು ಸೋತಿರ್ತಕ್ಕಂಥದ್ದು ಅಲ್ಲಿ ಚುನಾವಣೆಯಲ್ಲಿ. ಅದ್ರಲ್ಲಿ 0.5% ಅಲ್ಲಿ ಸೋತಿದೆ ಗೆದ್ದಂಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಎಲ್ಲಿ ದಾಂಧಲೆ ನಡೆದಿದೆ ಅಂತ ನಾವು ಹೇಳಿದ್ರೆ ಅದನ್ನ ತನಿಖೆ ಆಗ್ಬಿಟ್ಟು ಅದು ಆಗಿಲ್ಲ ಅಂತ ಹೇಳಿ, ಅದು ಬಿಟ್ಬಿಟ್ಟು ನೀವು ಸಾಕ್ಷಿ ಕೊಡಿ. ನಾವ್ ಹೇಳಿದ್ವಲ್ಲ 45 ಲಕ್ಷ ವೋಟ್ ಹೆಂಗ್ ಜಾಸ್ತಿ ಆಯ್ತು 5 ಗಂಟೆಯಿಂದ 11 ಗಂಟೆ ಒಳಗಡೆ ಅಂತ ಅದನ್ನ ಹೇಳಿ. ಮಹದೇವಪುರದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದೀವಿ 1 ಲಕ್ಷ ವೋಟ್ಗಳು ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಮಹದೇವಪುರ ನಾನು ಅದನ್ನೆಲ್ಲ ಚೆನ್ನಾಗಿ ನೋಡಿರ್ತೇವೆ. ನೀವು ಅಲ್ಲಿಗೆ ಹೋದ್ರೆ ಅದು ಬೆಂಗಳೂರಲ್ಲಿ ನಾವ್ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಬಹಳಷ್ಟು ಜನ ಹೊರ ರಾಜ್ಯದಿಂದ ಬಂದಿರ್ತಕ್ಕಂಥವ್ರೆ ಅಲ್ಲಿ ಇರೋದು. ಹೇಗ್ ಬೇಕಾದ್ರೂ ನಾವು ಅಲ್ಲಿ ಎಲೆಕ್ಟ್ರೋಲ್ ಇದು ಮಾಡ್ಬೋದು. ಈಗ ಭಾರತೀಯ ಜನತಾ ಎಲ್ಲಾ ಪಕ್ಷದವರು ಅದನ್ನ ಮಾಡಿರ್ತಾರೆ, ಆದ್ರೆ ಈ ಮಟ್ಟಕ್ಕೆ ಆಗಿರ್ತಕ್ಕಂಥದ್ದು ನಾವೆಲ್ಲೂ ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಒಂದು ದುರುಪಯೋಗದ ಪ್ರಶ್ನೆ ಏಜೆನ್ಸಿಗಳದ್ದು ಒಂದು ನಾನು ಬಹಳ ಮುಖ್ಯವಾಗಿ ನನಗಿರುವಂತ ಕಾಳಜಿ. ಅದು ಎರಡನೇದು, ಈ ಸಂದರ್ಭ ಇದೆಯಲ್ಲ, ಈ ಕಾನೂನು ತಂದಿರೋದು ಈರಣ್ಣ ಕಡಡಿ ಅವರಿಗೆ ಏನು ಸಂಸತ್ತಿನಲ್ಲಿ ನೀವು ಇದನ್ನ ಮಂಡಿಸ್ತಾ ಇದ್ದೀರಲ್ವ, ಇದು ಈಗ ಒಂದು ದೊಡ್ಡ ಇಶ್ಯೂ ದೇಶದ ಮುಂದೆ ಇದೆ. ವೋಟ್ ಚೋರಿ ಸಂಬಂಧಿಸಿ ಮತಕಳ್ಳತನ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಬಹಳ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ಜನ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಈ ಪ್ರಯತ್ನವನ್ನ ಬಿಜೆಪಿ ಈಗ ಮಾಡಿದೆ ಅನ್ನುವಂಥದ್ದು ಒಂದು ಮಾತು ಇದೆ. ಅದೇನ್ ರಾಜಕೀಯ ಪ್ರೇರಿತವಾಗಿ ಅಂತ ಹೇಳಿಕೆ ಕೊಡ್ತಾರೆ ಎಲ್ಲರೂ. ಅದನ್ನ ಹನೀಫ್ ಅವ್ರು ಹೇಳ್ಬಾರ್ದಂತ ನನಗ ಅನಿಸ್ತದ ಪತ್ರಕರ್ತರಾಗಿ. ಯಾಕಂತಂದ್ರೆ ಅಲ್ಲ, ನೀವು ಅವ್ರದ್ದು ಹೇಳ್ಬಹುದು, ಬಟ್ ಏನಂತಂದ್ರೆ ಒಂದು ಕಾನೂನನ್ನ ತರುವಂತ ಸಂದರ್ಭದಲ್ಲಿ ಇನ್ನೊಂದನ್ನ ಮರೆಮಾಚಲಿಕ್ಕೆ ತರ್ತಾರ ಅನ್ನುವಂಥದ್ದು ಅದು ರಾಜಕೀಯ ಹೇಳಿಕೆ ಆಗ್ತದ ಅಷ್ಟೇ, ಬೇರೆ ಅದಕ್ಕೆ ಏನು ಅರ್ಥ ಇಲ್ಲ. ಎಸ್, ಒಂದು ಆರೋಪ ಇದೆ. ಸಾಮಾನ್ಯವಾಗಿ ಇದು ಅವರು ಕಾಂಗ್ರೆಸ್ನವರು ಹೇಳ್ತಾ ಇರೋದಲ್ಲ, ತುಂಬಾ ಮಂದಿ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಈಗ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಬಿಜೆಪಿ NDAಗೆ ಮತ್ತು ಬಿಜೆಪಿಗೆ ಬಹಳ ಮುಖ್ಯವಾಗಿ ಒಂದು ಭಯ ಏನಿದೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಚಂದ್ರಬಾಬು ನಾಯ್ಡು ಅವರು ಕ್ಯಾಂಪ್ ಚೇಂಜ್ ಮಾಡ್ತಾರಾ? ಯಾಕಂತ ಹೇಳಿದ್ರೆ ಉಪರಾಷ್ಟ್ರಪತಿಯವರು ಅವರ ರಾಜ್ಯದ ಕಡೆಯಿಂದ ಅವರು ನಾಮಿನೇಟ್ ಆಗಿರೋದ್ರಿಂದ, ಈಗ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಆ ಕಡೆಯಿಂದ ಇರೋದ್ರಿಂದ ಎಲ್ಲಾದ್ರೂ ಕ್ಯಾಂಪ್ ಚೇಂಜ್ ಮಾಡ್ತಾರಾ ಅಂತ ಒಂದು ನಾಯ್ಡು ಅವರಿಗೊಂದು ನಾಯ್ಡು ಅವರ ಮೇಲೆ ಒಂದು ಅನುಮಾನ ಇದೆ ಮೋದಿ ಅವರಿಗೆ. ಆ ಕಾರಣಕ್ಕಾಗಿ ಈಗ ಈ ಸಂದರ್ಭದಲ್ಲಿ ಇದನ್ನ ತಂದ್ರೆ, ನಾಯ್ಡು ಅವರ ಮೇಲೆ ತುಂಬಾ ಕ್ರಿಮಿನಲ್ ಕೇಸ್ಗಳಿದೆ. ಮುಖ್ಯಮಂತ್ರಿಯಾಗಿ ಸಾಕಷ್ಟು ಕೇಸ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಮತ್ತು ಅವರು ಬೇಲ್ ಮೇಲೆ ಕೂಡ ಇದ್ದಾರೆ ಅವರು. ಸೊ ಅವರನ್ನ ಒಂದು ಕಟ್ಟಿ ಹಾಕೋದಕ್ಕೆ ಈ ಸಂದರ್ಭದಲ್ಲಿ ಈ ಕಾನೂನನ್ನು ತಂದಿದ್ದಾರೆ ಅನ್ನುವಂಥದ್ದೊಂದು ಪತ್ರಕರ್ತರು ಒಂದು ಎಸ್ಯೂಮ್ ಮಾಡ್ತಾ ಇದ್ದಾರೆ ಬಹಳ ಮಂದಿ. ಚಂದ್ರಬಾಬು ನಾಯ್ಡು ಅಬ್ಸೆಂಟ್ ಆಗ್ಬಾರ್ದು ಅವರು. NDA ಸ್ಥಾಪನೆ ಆಗಿ 25 ವರ್ಷಗಳು ಮುಗಿದೋಗಿದಾವೆ.
ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಏನಿದೆ 25 ವರ್ಷಗಳು ಮುಗಿದೋಗಿದಾವೆ. ಮತ್ತು NDA ಮಿತ್ರ ಪಕ್ಷಗಳ ಜೊತೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ತಾವು ಉದಾಹರಣೆಯನ್ನ ಗಮನಿಸಬೇಕಾಗ್ತದೆ. ಅಂದ್ರೆ ಕೇಂದ್ರದಲ್ಲಿ ನಮಗೆ ಸ್ಪಷ್ಟ ಬಹುಮತ ಇದ್ರೂ ಕೂಡ ಅನೇಕ ಮಿತ್ರ ಪಕ್ಷಗಳನ್ನ ನಾವು ಜೊತೆಗಿಟ್ಟುಕೊಂಡು ಕೇವಲ ಒಬ್ಬರೇ ಸಂಸದರು ಗೆದ್ದು ಬಂದಿದ್ರು ಕೂಡ ಅವ್ರನ್ನ ಮಂತ್ರಿ ಮಾಡಿರುವಂತದ್ದು ಇತಿಹಾಸ ಬೇರೆ ದೇಶದಲ್ಲಿ ಯಾವುದೂ ಇಲ್ಲ. ಒಂದು. ಎರಡನೇದು, ಅನೇಕ ರಾಜ್ಯಗಳಲ್ಲಿ, ಈಗ ಉದಾಹರಣೆ ನಾವು ಬಿಹಾರದಲ್ಲಿ ನಾವೇ ಜಾಸ್ತಿ ಸೀಟ್ ಗೆದ್ದಿದ್ರು ಕೂಡ ನಮ್ಮ ಮಿತ್ರ ಪಕ್ಷವಾದಂತ JDUಗೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟಿರುವಂತದ್ದು ಕೂಡ ಉದಾಹರಣೆ ಇದೆ. ಈ ಹಿಂದೆ ಅದೇ ರೀತಿ ಶಿವಸೇನಾ ಸಂದರ್ಭದಲ್ಲಿ ನಾವು ಬಿಟ್ಟುಕೊಟ್ಟಿದೀವಿ ಮುಖ್ಯಮಂತ್ರಿ ಸ್ಥಾನವನ್ನ. ಇದು ಏನ್ ತೋರಿಸ್ತದೆ ಅಂತಂದ್ರೆ ಕೇವಲ ಸಾಧನೆ ಮಾತ್ರ ಮಾಡುವಂತದ್ದಲ್ಲ, ಅಂದ್ರೆ ಅವಕಾಶ ಸಿಂಧು ರಾಜಕಾರಣ ಅಲ್ಲ. ನಾವು ಮಿತ್ರ ಪಕ್ಷಗಳನ್ನ ಇಲ್ಲಿವರೆಗೆ ಜೊತೆಗೆ ತಗೊಂಡು ಹೋಗಿರೋಕೆ ಉದಾಹರಣೆ 25 ವರ್ಷಗಳ ಕಾಲ ನಮ್ ಜೊತೆಗಿದ್ದಾರೆ ಅನ್ನುವಂಥದ್ದು ಒಂದು. ನೀವು ಅದೇ ರೀತಿ ನಮ್ಮ ವಿಪಕ್ಷಗಳನ್ನ ನೋಡ್ರಿ. ಇವತ್ತು UPA ಇದ್ದಿದ್ದು ಇಂಡಿ ಒಕ್ಕೂಟ ಆಯ್ತದು. ಕಾರಣ ಏನು? ಯಾಕೆ ಹೊಡಿತು? ನಿಮ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ, ಅವ್ರಿಗೆ ನಿಮ್ ಮೇಲೆ ವಿಶ್ವಾಸ ಇಲ್ಲ. ಆ ರೀತಿ ಕಾರಣದಿಂದ ಇವತ್ತು ಅವರು ಆ ಒಕ್ಕಟ್ಟನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾವು ಆ ಒಕ್ಕಟ್ಟನ್ನ ಮುಂದುವರ್ಸ್ಕೊಂಡು ಹೋಗಿದೀವಿ. ಈ ರೀತಿ ಆಧಾರ ರಹಿತವಾಗಿ ಯಾವುದೇ ಅಪನಂಬಿಕೆಗಳಿಗೆ ಅವಕಾಶ ಕೊಡದೆ ನಿಶ್ಚಿತವಾಗಿ ನಾವು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಬಹಳ ದೊಡ್ಡ ಹಂತದಲ್ಲಿ ಗೆದ್ದು ಬರ್ತೇವೆ. ಇನ್ನು ಉಳಿದವರು ಕೂಡ ನಮ್ ಬೆಂಬಲಿಸ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಎಸ್ ಹರಿಪ್ರಸಾದ್ ಸರ್. ಅಮಿತ್ ಸಾಹೇಬ್ರೆ, ಕರಡಿ ಸಾಹೇಬ್ರು ಹೇಳಿದ್ರು NDA 25 ವರ್ಷದಲ್ಲಿ ನಾವು ಯಾವ ರೀತಿ ನಡ್ಸ್ಕೊಂಡ್ ಬಂದಿದೀವಿ ಅಂತ ಹೇಳಿ. ಅಕಾಲಿ ದಳ ಏನಾಯ್ತು? ಬಿಟ್ಟು ಹೋಯ್ತು. ಇವ್ರಷ್ಟೇ ಬಂದೆ ಧರ್ಮಾಧಾರಿತ ರಾಜಕಾರಣ ಮಾಡಿದವರು. ಶಿವಸೇನೆ ಏನಾಯ್ತು? ಇಬ್ಬಾಗ ಆಯ್ತು. ಭಾರತೀಯ ಜನತಾ ಪಾರ್ಟಿ ಜನಸಂಘದವರು ಮಾತಾಡೋದಕ್ಕಿಂತ ಮೊದಲಕ್ಕಿಂತಾನೆ ಅವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಾ ಇದ್ರು. ಅದು ಹೋಯ್ತು. ADMK ಸ್ಪ್ಲಿಟ್ ಆಯ್ತು. ಇವ್ರ ಜೊತೆ ಮಮತಾ ಬ್ಯಾನರ್ಜಿನೂ ಇದ್ರು NDA ನಲ್ಲಿ. ಅವ್ರು ಬಿಟ್ಟು ಹೋದ್ರು. ಕೆಲವ್ರು ಬಿಟ್ಟು ಹೋಗಿ ವಾಪಸ್ ಹೋಗಿದ್ದಾರೆ ಅಷ್ಟೇ. ನಿತೀಶ್ ಕುಮಾರ್ ಇರ್ಬೋದು ಅಥವಾ ರಾಮ್ವಿಲಾಸ್ ಪಾಸ್ವಾನ್ ಅವ್ರ ಪಕ್ಷ ಇರ್ಬೋದು. ಆ ತರ NDA ಎಲ್ಲರೂ ಸಹ ಸರಿಯಾಗಿ ನಡ್ಕೊಂಡಿದೆ ಅಂತೆಲ್ಲ. ಇವಾಗ ಚಂದ್ರಬಾಬು ನಾಯ್ಡು ಅವರು NDA ಬಿಟ್ಟು ಹೋಗಿದ್ರು, ತಿರ್ಗಾ ವಾಪಸ್ ಹೋದ್ರು. ಆದ್ರಿಂದ ಎಲ್ಲೋ ಒಂದ್ ಕಡೆ ಹೆಚ್ಚು ಕಮ್ಮಿ ಆಗಿದೆ. ರಾಜಕಾರಣದಲ್ಲಿ ನೀವು ಮಾಡುವಾಗ ಒಂದು ಅದು ಏನಂತೀರ ನೀವು, ಅಲಯನ್ಸ್ ಪಾಲಿಟಿಕ್ಸ್ ಮಾಡುವಾಗ ಇವೆಲ್ಲ ನಡೀತಾ ಇರುತ್ತೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇಂಡಿಯಾ ಆಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಅಲಯನ್ಸ್ ಮಾಡ್ಕೊಂಡೇ ಬಂದ್ವಿ. UPA ಅಂದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ನಾವು ಮಾಡ್ಕೊಂಡಿದ್ವಿ. ಕೆಲವ್ರು ಇದ್ರು, ಕೆಲವ್ರು ಹೋದ್ರು. ಅದು ರಾಜಕಾರಣದಲ್ಲಿ ನಡೀತಾ ಇರುತ್ತೆ. ಅದು ದೊಡ್ಡ ವಿಚಾರ ಅಲ್ಲ. ಸೈದ್ಧಾಂತಿಕವಾಗಿ ನಾವೆಲ್ಲೂ ಸಹ ಕಾಂಪ್ರಮೈಸ್ ಆಗಿಲ್ಲ, ರಾಜಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬೀಳ್ತೇನೆ. ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ಬಿಲ್, ಈಗ ಲೋಕಸಭೆಯಲ್ಲಿ ಈಗ ಅದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಹಿಸಿಕೊಟ್ಟಿದ್ದಾರೆ. ಇದರಿಂದ ಏನಾದ್ರೂ ಒಳಿತಾಗುತ್ತೆ ಅಂತ ಹೇಳಿ ಅನ್ಸುತ್ತಾ? ಏನಾದ್ರು ತಿದ್ದುಪಡಿ ಆಗುತ್ತೆ ಅಂತ ಅನ್ಸುತ್ತಾ? ಅಥವಾ ಅದ್ರ ಬಗ್ಗೆ ಸರಿಯಾದ ಚರ್ಚೆ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ ಹರಿಪ್ರಸಾದ್ ಅವರೇ? ಈಗ ನಾನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗಳು ನಾನು ಸುಮಾರು 19 ವರ್ಷ ಪಾರ್ಲಿಮೆಂಟ್ ಅಲ್ಲಿ ಇದ್ದವನು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ, ಒಳ್ಳೇದು, ಬಹಳ ಚರ್ಚೆ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ಚೇರ್ಮನ್ ಯಾರಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಎಲ್ಲಾ ಸಂವಿಧಾನಿಕ ಸಂಸ್ಥೆಗಳು ಯಾರ್ಯಾರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ನೋಡಿ, ಅವ್ರನ್ನೆಲ್ಲ ಕರೆಸಿ ನೀವು ಚರ್ಚೆ ಮಾಡಿದಾಗ ಒಂದು ಒಳ್ಳೇದ್ ಬರ್ಬೋದು ಅಂತ ಹೇಳಿ ನಮ್ಗೆ ಅನಿಸಿಕೆ. ಯಾಕಂದ್ರೆ ಒಂದ್ ಸೈಡ್ ಆಗ್ಬಿಟ್ರೆ, ಒನ್ ವೇ ಟ್ರಾಫಿಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟರಿ ಪಾಲಿಟಿಕ್ಸ್ ಅಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ಲಿ ಅಂತಾನೆ ನಾವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡೋದು. ಅದ್ರಲ್ಲಿ ಒಳ್ಳೆ ಚರ್ಚೆ ಆಗಿ ಏನ್ ಬರುತ್ತೆ ಅಂತ ಕಾದ್ ನೋಡೋಣ. ಆದ್ರೆ JPC ಏನು ಸಲಹೆಗಳಿದೆ ಅದೇನು ಕಡ್ಡಾಯ ಅಲ್ವಲ್ಲ? ಸರ್ಕಾರ ತಗೋಬೇಕು ಅಂತ ಹೇಳಿ ಕಡ್ಡಾಯ ಅಲ್ಲ. JPC ಭಾರತೀಯ ಜನತಾ ಪಾರ್ಟಿ JPC ಅವರು ಈಗ ಟ್ರಿಪಲ್ ತಲಾಖು ಇವೆಲ್ಲ ವಕ್ಫ್ ಬೋರ್ಡ್ ಇವೆಲ್ಲ ಮಾಡಿದ್ರು. ಅವೆಲ್ಲ ಸರಿ ಬರುತ್ತೆ ಅಂತ ಏನು ಅಲ್ಲ. ಅವ್ರಿಗೇನ್ ಚರ್ಚೆ ಆಗುತ್ತೆ ಆಗ್ಲಿ. ನಮ್ಮ ಬೇರೆ ಅದಕ್ಕೆ ವಿರೋಧವಾಗಿದ್ದವರು ಏನೇನು ಹೇಳಿಕೆ ಕೊಡ್ಬೋದು ಅದು ದಾಖಲೆಯಲ್ಲಿ ಬರುತ್ತೆ. ಅದು ದಾಖಲೆನೂ ಇಲ್ದಂಗ ಆದ್ರೆ ಕಷ್ಟ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗುವಾಗ ಅದು ಅವ್ರಿಗೆ ಇಷ್ಟೇ ಟೈಮ್ ಇರುತ್ತೆ. ಈ ಟೈಮ್ ಅವ್ರಿಗೆ ಚರ್ಚೆ ಆಗ್ಬೇಕು ಅಂತ ಹೇಳಿ. ಜಾಯಿಂಟ್ ಪಾರ್ಲಿಮೆಂಟ್ ಅಂದ್ರೆ ಕುಲಂಕುಷವಾಗಿ ದೀರ್ಘವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಎಸ್ ಕಡಾಡಿ ಅವರೇ, JPCಗೆ ಸಂಬಂಧಿಸಿ ನಿಮ್ಮ ಅನಿಸಿಕೆಯನ್ನು ಕೊನೆಯದಾಗಿ. ನೀವಿಬ್ರು ಬಹಳ ಬಿಸಿ ಆಗಿದ್ದೀರಿ, ನನಗೆ ಗೊತ್ತಿದೆ. ನನಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ತ್ರಿವರ್ಣ ನ್ಯೂಸ್ ನ ಪರವಾಗಿ ನಿಮಗೆ. ಯಾಕಂತ ಹೇಳಿದ್ರೆ ಕಡಾಡಿ ಅವರು ಇನ್ನು ದೆಹಲಿನಲ್ಲಿ ಇದ್ದಾರೆ. ಅವ್ರು ಇವತ್ತು ಕೆಲವು ಕೇಂದ್ರ ಸಚಿವರನ್ನು ಭೇಟಿಯಾಗುವ ಕಾರ್ಯಕ್ರಮ ಇದೆ. ಅದರ ನಡುವೆ ನಾನು ಕಟ್ಟಿ ಹಾಕಿದ್ದೀನಿ ಅವ್ರನ್ನ. ಹರಿಪ್ರಸಾದ್ ಅವರು ಹರಿಯಾಣದಲ್ಲಿ ಇದ್ದಾರೆ, ಚಂಡೀಗಢ ಮತ್ತು ದೆಹಲಿ ನಡುವೆ ಓಡಾಡ್ತಾ ಇದ್ದಾರೆ. ಅವರು ಹರಿಯಾಣದ ಶಾಸಕಾಂಗ ಸಭೆಗೆ ಸಂಬಂಧಿಸಿದ್ದು ಬಹಳ ತುರ್ತು ಮೀಟಿಂಗ್ ನಲ್ಲಿ ಇದ್ದಾರೆ. ಆದ್ರೂ ಕೂಡ ನೀವು ನಮ್ಮ ತ್ರಿವರ್ಣ ನ್ಯೂಸ್ ನ ಚರ್ಚೆನಲ್ಲಿ ಬಹಳ ಪ್ರೀತಿ ಇಟ್ಟು ಬಂದು ಭಾಗವಹಿಸಿದ್ದೀರಿ. ಕೊನೆಯ ಪ್ರಶ್ನೆ ಇದು ಕಡಾಡಿ ಅವರೇ, JPC ಇಂದ ಏನಾದ್ರೂ ಚೇಂಜಸ್ ಆಗುತ್ತಾ?
ಈಗ ಒಂದು ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ ದೇಶದ ಗೃಹ ಸಚಿವರು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಈ ಬಿಲ್ ಅನ್ನ ಮಂಡನೆ ಮಾಡಿ ಎಲ್ಲ ಪಕ್ಷಗಳ ಆಗ್ರಹದ ಮೇರೆಗೆ ಅದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಹಲವಾರು ವೇದಿಕೆಗಳಿವೆ. ಈ ಬಿಲ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಕಟ್ಟಕಡೆ ವ್ಯಕ್ತಿ ಕೂಡ, ಜನಸಾಮಾನ್ಯರು ಕೂಡ ತಮ್ಮ ಅಭಿಪ್ರಾಯವನ್ನ ಬರೆದು ಕಳಿಸಬಹುದು, ಹೋಗಿ ಹೇಳ್ಬಹುದು. ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಕೂಡ ಅನೇಕ ಪಕ್ಷದ ಮುಖಂಡರುಗಳು ಕೂಡ ಇರ್ತಾರೆ. ಆ ಪಾರ್ಟಿಯ ಗೆದ್ದಿರುವಂತ ಸಂಖ್ಯೆಯ ಆಧಾರದ ಮೇಲೆ ಅನೇಕ ಜನ ಸದಸ್ಯರನ್ನು ಕೂಡ ಅಲ್ಲಿ ಸೇರಿಸ್ತಾರೆ. ಹೀಗಾಗಿ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ದಾಖಲಿಸಬಹುದು. ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇಡೀ ದೇಶದಾದ್ಯಂತ ಪ್ರವಾಸವನ್ನು ಮಾಡ್ತದೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಬರ್ತದೆ. ಅಂತ ಬಂದಂತ ಸಂದರ್ಭವನ್ನ ಸದುಪಯೋಗಪಡಿಸಿಕೊಂಡು ದೇಶದ ಜನ ಇದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡಬೇಕು. ಕೇವಲ ಈಗ ನಾವು ಮಾತನಾಡಿದ್ವಿ ಅಂತ ಹೇಳಿದ್ರೆ ಇದೇ ಫೈನಲ್ ಅಲ್ಲ. ಇದು ಚರ್ಚೆ ಆಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದನ್ನ ಸದುಪಯೋಗಪಡಿಸಿಕೊಂಡು ಮತ್ತೆ ಜೊತೆಗೆ ಮುಂದಿನ ಸಲ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ತನ್ನ ವರದಿಯನ್ನ ಲೋಕಸಭೆಯಲ್ಲಿ ಮಂಡಿಸ್ತದೆ, ಅದು ರಾಜ್ಯಸಭೆಗೂ ಕೂಡ ಬರ್ತದೆ. ಎರಡೂ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನಮ್ಮ ಸಂಸದರು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ಕೂಡ ಸದುಪಯೋಗಪಡಿಸಿಕೊಂಡು ಯಾವ ಭ್ರಷ್ಟಾಚಾರದಿಂದ ದೇಶ ನರಳಿ ಹೋಗ್ತಾ ಇದೆ ಅದನ್ನ ಮತ್ತೊಂದು ಬಾರಿ ಹಿಡಿತಕ್ಕೆ ತರುವಂತದ್ದು, ಆ ಭ್ರಷ್ಟಾಚಾರದ ಭೂತದಿಂದ ನಮ್ಮ ಆಡಳಿತ ವ್ಯವಸ್ಥೆಯನ್ನ ಸರಿದಾರಿ ತರುವಂತ ರೀತಿಯಲ್ಲಿ ನಾವೆಲ್ಲ ಸೇರಿ ಪ್ರಯತ್ನ ಮಾಡ್ಬೇಕಾದಂತ ಅಗತ್ಯ ಇದೆ ಅಂತ ನನಗೆ ಅನಿಸ್ತದೆ. ಅದನ್ನ ಎಲ್ಲರೂ ಉಪಯೋಗ ತಗೊಳ್ಬೇಕಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ ತಮ್ಮ ಮೂಲಕ. ಎಸ್ ಹರಿಪ್ರಸಾದ್ ಅವರೇ, ಜೆಪಿಸಿ ನಲ್ಲಿ ಇನ್ನೂ ಒಂದು ಪ್ರಪೋಸಲ್ ಅಲ್ಲಿ ಇದೆ, ಈಗಾಗಲೇ ಒಂದು ಹೋಗಿದೆ, 1 ನೇಷನ್ 1 ಎಲೆಕ್ಷನ್ ಅನ್ನುವಂಥದ್ದು. ಅದು ಕೂಡ ಅಲ್ಲಿ ಬಾಕಿ ಇದೆ ಅಲ್ಲಿ ಜೆಪಿಸಿ ನಲ್ಲಿ. ಈಗ ಇದು ಒಕ್ಕೂಟ ರಾಷ್ಟ್ರ, ಇದು ಫೆಡರಲ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರ. 1 ನೇಷನ್ 1 ರೇಷನ್, 1 ನೇಷನ್ 1 ಎಜುಕೇಶನ್, 1 ನೇಷನ್ 1 ಎಲೆಕ್ಷನ್, 1 ನೇಷನ್ 1 ಲೀಡರ್ ಅಂತೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುತ್ವದ ರಾಷ್ಟ್ರದಲ್ಲಿ ಡೈವರ್ಸಿಟಿನಲ್ಲಿ ನಾವು ಯೂನಿಟಿ ನೋಡಿರ್ತಕ್ಕಂಥವ್ರು. ಇವೆಲ್ಲ ಬರುತ್ತೆ ಅಂತಾನೆ. ಅದಕ್ಕೋಸ್ಕರ ಇದು ಒಂದೇ ಒಂದು ವರ್ಡ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಏನು 130ನೇ ತಿದ್ದುಪಡಿ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದು ಒಕ್ಕೂಟ ವ್ಯವಸ್ಥೆಯ ವಿರೋಧವಾಗಿರ್ತಕ್ಕಂಥದ್ದು. ಇದನ್ನ ತಿರಸ್ಕಾರ ಮಾಡಬೇಕು ಅನ್ನೋದೇ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲೂ ಸಹ ಚರ್ಚೆ ಆಗಿ ಪಾರ್ಲಿಮೆಂಟ್ ಅಲ್ಲೂ ಸಹ ಚರ್ಚೆ ಆಗ್ಬೇಕು ಅನ್ನೋ ನನ್ನ ಅನಿಸಿಕೆ. ಎಸ್ ಸರ್, ನಮ್ಮ ಇವತ್ತಿನ ಚರ್ಚೆಯಲ್ಲಿ ಬಹಳ ಅಮೂಲ್ಯವಾದಂತಹ ಸಲಹೆಗಳನ್ನು ಮತ್ತು ಬಹಳ ವಿವರವಾದಂತಹ ವಿಚಾರಗಳನ್ನು ನೀವು ಇಬ್ರು ಚರ್ಚೆ ಮಾಡಿದ್ರಿ. ನಿಮ್ಮಿಬ್ಬರಿಗೂ ಕೂಡ ತ್ರಿವರ್ಣ ನ್ಯೂಸ್ ಪರವಾಗಿ ನಾನು ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್. ನಮಸ್ತೆ. ನಮಸ್ಕಾರ.